ಹಾಗಾಗಿ ಆ ಮೋಕ್ಷ ಬರಬೇಕು ಅಂದ್ರೆ ಕರ್ಮಕ್ಷಯ ಆಗಬೇಕು. ಇಲ್ಲ ಕರ್ಮಕ್ಷಯ ಆಗಲ್ಲ, ಅದರಿಂದ ಅನಂತ ಕರ್ಮಗಳು ಹುಡ್ತವೆ. ಆಮೇಲೆ ಸಖ್ಯಂ, ಸ್ನೇಹಿತ ನನಗೆ ಭಗವಂತ, ಅನಿಮಿತ್ತ ಸ್ನೇಹಿತ. ಅವನು ಯಾವುದೇ ಸ್ನೇಹಿತರು ತಗೊಳ್ಳಿ, ಉಪಕಾರ ಇಲ್ಲದೆ ಯಾರು ಏನು ಸ್ನೇಹಿತರಾಗಲ್ಲ. ಅನಿಮಿತ್ತ ಸ್ನೇಹಿತ, ಆ ಸಖ್ಯ ಬರಬೇಕು. ಅರ್ಜುನನ ಸಖ ಕೃಷ್ಣ ಆಗ್ತಾನೆ, ಅನಿಮಿತ್ತ ಸಖ. ಆಮೇಲೆ ಆತ್ಮನಿವೇದನೆ, ನಮ್ಮನ್ನು ನಾವು ಸಮರ್ಪಣೆ ಮಾಡಬೇಕು. ನಾವು ಏನು ಮಾಡ್ತೀವೋ, ದಿವಸದಲ್ಲಿ ಏನು ಕರ್ಮಗಳನ್ನು ಮಾಡ್ತೀವೋ, ಏನು ನಮಗೆ ಸಿಗುತ್ತಾ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಒಂದರ್ಥ ಆತ್ಮನಿವೇದನ ಅನ್ನೋದಕ್ಕೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಆತ್ಮನಿವೇದನ ಅಂದರೆ ಮೋಕ್ಷದಲ್ಲೂ ನಮ್ಮನ್ನು ನಿಯಂತ್ರಿಸುವವನು ಭಗವಂತ ಅಂತ ತಿಳಿಯುವುದೇ ಆತ್ಮನಿವೇದನ. ಯಾಕೆಂದರೆ ಒಂದೆರಡು ಮತಗಳಿದ್ದಾವೆ. ಇಲ್ಲಿ ನಮ್ಮ ನಿಯಮನ ಮಾಡ್ತಾನೆ, ಮೋಕ್ಷದಲ್ಲಿ ನಾವು ಭಗವಂತ ಒಂದೇ ಅನ್ನುವ ಮತಗಳಿದೆ. ಹಾಗಾಗಿ ಮೋಕ್ಷದಲ್ಲಿಯೂ ಭಗವಂತನ ನಿಯಾಮಕತ್ವ ಇದೆ, ಭಗವಂತನ ಅಧೀನ ನಾವು ಎಂದು ತಿಳಿದುಕೊಳ್ಳುವುದು ಆತ್ಮನಿವೇದನ ಅಂತ. ಈ ಶ್ರವಣ, ಈ 9 ವಿಧ ಭಕ್ತಿ ಬರಬೇಕಾದರೆ ಮಧ್ವನವರಾತ್ರಿಯಲ್ಲಿ ಒಂದೊಂದು ದಿವಸ ನಾವು ಭಗವಂತನನ್ನು, ಮಧ್ವಾಚಾರ್ಯರನ್ನು, ಗುರುಗಳನ್ನು, ಮುಖ್ಯ ಪ್ರಾಣದೇವರನ್ನು ಹೇಗೆ ಆರಾಧಿಸಿ ನಿಷ್ಠೆಯಿಂದ ಆರಾಧಿಸ್ತೀವೋ ಹಾಗಾಗಿ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಆಗ ಎಷ್ಟು ಬೇಕೋ ಅಷ್ಟು ಭಕ್ತಿಯನ್ನು ಮುಖ್ಯ ಪ್ರಾಣದೇವರು ನಮಗೆ ಕರುಣಿಸ್ತಾರೆ. ಇದು ಒಂದು ಅನುಸಂಧಾನ. 3 ಆಯ್ತಾ? ಇನ್ನು 4ನೇದು ಒಂದು ಹೇಳ್ಬಿಡ್ತೀವಿ. ವ್ಯಾಸರಾಜರು ನವರತ್ನ ಮಾಲಿಕಾ ಅಂತ ಬರೋದು, ಪ್ರಮೇಯ ಮಾಲಿಕಾ, 9 ಮಾಲಿಕೆಗಳು. ಈ ಮಧ್ವಾಚಾರ್ಯರು ಅವತರಿಸಿದ್ದೇನೆ ಪ್ರಮೇಯ ಪ್ರಮಾಣಗಳನ್ನು ಕೊಟ್ಟು ಭಗವಂತನ ಸಾರ್ವಭೌಮತ್ವವನ್ನು ಸ್ಥಾಪಿಸಲು. ಇವರ ಚರಿತ್ರೆಯನ್ನು ನಾವು ನೋಡಿದರೆ ಅವರ ಗ್ರಂಥಗಳಲ್ಲಿ ಬರೆದ ಪ್ರಮೇಯಗಳ ಅರ್ಥ ನಮ್ಮ ಯೋಗ್ಯತೆಗನುಸಾರವೇ ಆಗಲಿಕ್ಕೆ ಗುರುಗಳು ಕರುಣಿಸ್ತಾರೆ. ಈ ತರಹ ಅನುಸಂಧಾನ ಮಾಡಿಕೊಂಡು ನಾವು ಮಧ್ವನವರಾತ್ರಿಯನ್ನು ಆಚರಿಸ್ತೀವಿ. ಮಧ್ವನವರಾತ್ರಿಯನ್ನು ಈ ತರಹ ಆಚರಿಸಿದರೆ ನಮಗೆ ಮಧ್ವನವರಾತ್ರಿ ನಾವು ಸುಮ್ಮನೆ ಪಾರಾಯಣ ಮಾಡೋದು ಬಹಳ ಒಳ್ಳೆಯದು, ಪ್ರವಚನ ಹೇಳೋದು ಬಹಳ ಒಳ್ಳೆಯದು, ಕೇಳುವುದು ಒಳ್ಳೆಯದು. ಆ ಒಳ್ಳೆಯದೆಲ್ಲ ಅತ್ಯುನ್ನತ ಮಟ್ಟಕ್ಕೆ ಹೋಗಬೇಕು ಅಂದರೆ ಅನುಸಂಧಾನ ಇರ್ತದೆ. ಈ ಅನುಸಂಧಾನದಿಂದ ನಾವು ಮಧ್ವನವರಾತ್ರಿಯನ್ನು ಆಚರಿಸ್ತಾ ಬಂದರೆ ನಾವು ಎಷ್ಟು ಮಧ್ವನವರಾತ್ರಿಯನ್ನು ಈ ಅನುಸಂಧಾನದಿಂದ ಆಚರಿಸ್ತೀವೋ ಅದೇ ತರಹ ನಮ್ಮ ಭಕ್ತಿ ವೃದ್ಧಿ ಆಗಲಿಕ್ಕೆ, ನಮ್ಮ ಕರ್ಮಗಳು ಕ್ಷಯ ಆಗಲಿಕ್ಕೆ ಮುಖ್ಯ ಪ್ರಾಣದೇವರು ಸಹಾಯ ಮಾಡ್ತಾರೆ ಅನ್ನೋದು ಮಧ್ವನವರಾತ್ರಿಯ ವೈಶಿಷ್ಟ್ಯ. ಮಧ್ವಾಚಾರ್ಯರ ಚರಿತ್ರೆ ಸುಮಧ್ವಿಜಯನ್ನು ಉಲ್ಲೇಖಿಸುವಾಗ ನಾರಾಯಣ ಪಂಡಿತಾಚಾರ್ಯರು ಅವರ ಭಾವಪ್ರಕಾಶದಲ್ಲಿ ಹೇಳ್ತಾರೆ, ಈ ಚರಿತ್ರೆ ಬರೆದಿರೋದು ಸುಮ್ಮನೆ ಕಾಲ್ಪನಿಕ ಅಲ್ಲ. ಏನೋ ಯಾರೋ ಬಂದರು ಆಮೇಲೆ ನಾನು ಬರದೆ ಒಂದು 100 ವರ್ಷ 200 ವರ್ಷ ಆದಮೇಲೆ ಬರದೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಇರೋದು ಬರುತ್ತೆ, ನಮ್ಮ ಮರೆತೋಗಿರುತ್ತೆ. ಆ ಥರ ಅಲ್ಲ, ಇದರಲ್ಲಿರೋದೆಲ್ಲ ಫ್ಯಾಕ್ಟ್. ಒಂದು ಚೂರು ಕಲ್ಪನೆ ಇಲ್ಲ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಯಾಕೆಂದರೆ ಇವರು ಅದೇ ಕಾಲದವರು, ಮಧ್ವಾಚಾರ್ಯರನ್ನು ನೋಡಿದವರು. ಅವರ ಅಪ್ಪ ವಾಯುಸ್ತುತಿಯನ್ನು ರಚಿಸಿದವರು ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ಕೇಳಿ ತಿಳಿದವರು. ಎಲ್ಲ ಶಿಷ್ಯರಿಂದ ಕೇಳಿ ತಿಳಿದು ಯಾರು 10 ಜನ 12 ಜನ ಒಂದೇ ರೀತಿಯಾಗಿ ಹೇಳ್ತಾರೋ ಅದನ್ನು ಮಾತ್ರ ನಾನು ಬರೆದಿದ್ದೇನೆ ಅಂತಾರೆ ಭಾವಪ್ರಕಾಶದಲ್ಲಿ. ನಾನು ಸುಮ್ಮನೆ ಬರೀಬೇಕು, ಇಲ್ದಿದ್ದ ಗುಣಗಳಿಲ್ಲ. ಯಾಕೆಂದರೆ ನಾವು ಯಾವುದಾದ್ರೂ ಒಂದು ಫಂಕ್ಷನ್ ಮಾಡಿ ಬಹುಮಾನ ಮಾಡಿದ್ರೆ ಇದೆಯೋ ಗೊತ್ತೇ ಇರೋದಿಲ್ಲ ನಮಗೆ, ಇಲ್ದಿದ್ದೆಲ್ಲ ಸೇರಿಸಿ ಹೇಳ್ಬಿಡ್ತೀವಿ. ಹಾಗಲ್ಲ ಅವ್ರು ಮಾಡಿರೋದು. ಆಮೇಲೆ ಅವರು ಹೇಳ್ತಾರೆ ಮುಂದೆ, ಮಧ್ವಾಚಾರ ವರ್ಣನೆ ಮಾಡಲಿಕ್ಕೆ ರುದ್ರಾದಿಗಳಿಗೆ ಸಾಧ್ಯ ಇಲ್ಲ, ನಾನೇನು ಮಾಡಲಿ ಅಂತಾರೆ ಇವರು. ನಾನೇನು ಹೇಳಬೇಕು, ನನ್ನ ಉದ್ಧಾರಕ್ಕೆ ನಾನು ಹೇಳಬೇಕು, ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಈ ಚರಿತ್ರೆ ಯಾಕೆ ಮಾನ್ಯತೆ ಪಡೆದಿದೆ ಅಂದರೆ ಇದುವರೆಗೂ ಸುಮಧ್ವಿಜಯ ಬರೆದ ಮೇಲೆ ಬೇರೆ ಯಾರೂ ಇದಕ್ಕೆ ಆಕ್ಷೇಪ ಎತ್ತಿ ಇನ್ನೊಂದು ಸುಮಧ್ವಿಜಯ ಬರೀಲಿಲ್ಲ. ಆದರೆ ಬೇರೆ ಆಚಾರ್ಯರ ಗ್ರಂಥಗಳು 2-3 ಬಂದಿದೆ. ಒಂದರಲ್ಲಿ ಇರೋದಕ್ಕೂ ಒಂದೊಂದು ವಿರುದ್ಧ ಬಂದಿದೆ. ಅದಕ್ಕೆ ಇವರು ಯಾರು ಸಂಸಾರಿಗಳು ಅಲ್ವಾ? ಸಂಸಾರಿಗಳು ನಾವು ಮಾಡುವುದನ್ನು, ಲೌಕಿಕ ಗೃಹಸ್ಥರು ಮಾಡುವುದನ್ನು ಸನ್ಯಾಸಿಗಳು ಯಾರೂ ಓದೋದಿಲ್ಲ ಅಥವಾ ಪಠಣಕ್ಕಿಟ್ಕೊಳ್ಳಲ್ಲ. ಆದರೆ ಇವರು ಎಂಥ ಮಹಾಮಹಿಮರು! ಇವರ ಸುಮಧ್ವಿಜಯವನ್ನೇ ಇವರ ತಂದೆಯ ವಾಯುಸ್ಥಿತಿಯನ್ನು ಉಚ್ಚರಿಸದೆ ಯಾವ ಯತಿಗಳೂ ದಿವಸಗಳೆಯಲ್ಲ ಅಲ್ವಾ? 1008 ಶ್ಲೋಕಗಳಿದ್ದಾವೆ ಸುಮಧ್ವಿಜಯದಲ್ಲಿ, 16 ಸರ್ಗದಲ್ಲಿ. 1008 ಶ್ಲೋಕ ಪಾರಾಯಣ ಮಾಡಲಿಕ್ಕೆ ಬಹಳ ಕಷ್ಟ ಆಗತ್ತೆ ಆಚಾರ್ಯ, ನಮ್ಗೆ ಆಗಲ್ಲ, ಟೈಮ್ ಇಲ್ಲ ಅಂದಿದ್ದಕ್ಕೆ ಅವರು 32 ಶ್ಲೋಕಗಳಲ್ಲಿ
ಇದೇ ನಾರಾಯಣ ಪಂಡಿತಾಚಾರ್ಯ 32 ಶ್ಲೋಕಗಳಲ್ಲಿ ಅನುಮಧ್ವ ವಿಧಿಯನ್ನು ಬಿಟ್ಟು 32 ಶ್ಲೋಕಗಳು 32 ಲಕ್ಷಣಗಳನ್ನು ವಾಯುದೇವರ ಮಹಿಮೆ ಇದು. ಆ 32 ಶ್ಲೋಕಗಳನ್ನಾದರೂ ನಾವು ದಿವಸ ಪಾರಾಯಣ ಮಾಡಬೇಕು ಅಲ್ವಾ? ದಿವಸ ಪಾರಾಯಣ ಮಾಡಬೇಕು, ಬೆಳಿಗ್ಗೆನೇ ಮಾಡಬೇಕು. ನೀವು ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡಿ. ಯಾಕೆಂದರೆ ಇದನ್ನು ಮಾಡಬೇಕು ಅಂತಂದಾಗ ಈ ಸುಂದರಕಾಂಡದಲ್ಲಿ ಬರುತ್ತೆ. ಆ ಪರ್ವತ ಎದ್ದಾಗ, ಮೈನಾಗ ಪರ್ವತ ಎದ್ದಾಗ ವಾಯುದೇವರಿಗೆ ವಿಶ್ರಾಂತಿ ಬೇಕು ಅಂತ, ಹನುಮಂತನಿಗೆ ವಿಶ್ರಾಂತಿ ಬೇಕು ಅಂತ ಹೇಳಿದಾಗ ಹನುಮಂತ ಅವ್ರು ಹೇಳ್ತಾರೆ, ನಿಸ್ಸೀಮ ಪೌರುಷ ಪ್ಲಸ್ತೆ ಕುತಶ್ರಮಸ್ಯ ಅಂತ. ಎಲ್ಲಿದೆ ಶ್ರಮ? ಅವ್ರಿಗೆ ಎಲ್ಲಿದೆ ಶ್ರಮ? ಶ್ರಮ ಇಲ್ಲೇ ಇಲ್ಲ, ಶ್ರಮರಹಿತರವರು. ಅಷ್ಟೇ ಯಾಕೆ, ಈಗಿನ ಯತಿಗಳನ್ನು ತಗೊಂಡ್ರು ಎಷ್ಟೋ ಜನ ಯತಿಗಳಿಗೆ ಶ್ರಮ ಇರಲ್ಲ ಅವರು ಮಾಡುವ ಕಾರ್ಯದಲ್ಲಿ, ಅವರನ್ನು ಸ್ಮರಿಸಿದವರಿಗೆ. ಯಾಕೆ? ಸತ್ಯಾತ್ಮ ತೀರ್ಥರು 8 ಜನಕ್ಕೆ ಮುದ್ರೆ ಹಾಕ್ತಾರೆ, 8 ಜನಗಳಿಗೆ ಅಲ್ಲಿ ಓಡಾಡ್ತಾರೆ, ಶ್ರಮ ಇರುತ್ತೆ ಅವರಿಗೆ. ಯಾಕಿಲ್ಲ? ಅವರ ಉಪಾಸಕರು. ಹಾಗೆಯೇ ನಮಗೆ 6 ವರ್ಷದ ಹಿಂದೆ ಬಿಟ್ಟು ಹೋದ ವಿಶ್ವೇಶ ತೀರ್ಥರು ಏನು ಅನುಷ್ಠಾನ ಅವರು? ದಿವಸಕ್ಕೆ 2 ಬಾರಿ ವಾಯುಸ್ತುತಿ ಪುನಶ್ಚರಣೆ ಮಾಡದೇ ಅವ್ರು ಇರ್ತಾರೆ. 2 ಬಾರಿ ವಾಯುಸ್ತುತಿ ಪುನಶ್ಚರಣೆ ಮಾಡೋರು ಅವರು. ವಾಯುದೇವರ ವಿಗ್ರಹ ಯಾವಾಗಲೂ ಇಟ್ಕೊಳ್ಳೋದು, ಎಲ್ಲಿ ಹೋದರೂ ಕೂಡ ವಾಯುದೇವರಿಗೆ ದರ್ಶನ ಮಾಡಬೇಕು. ಹಾಗಿದ್ದವರು ಹೇಗೆ ಇದ್ದವರು ನಾವು ನೋಡಿದ್ದೀವಿ ಅವ್ರನ್ನ. ಹೇಗೆ ನೋಡಿದ್ದೀವಿ ಅವ್ರನ್ನ? ಅವರು 80 ವರ್ಷದಲ್ಲಿ ತಿರುಪತಿ ಬೆಟ್ಟ ಹತ್ತಬೇಕಾದ್ರೆ ನಾವು 100 ಮೆಟ್ಲು ಹತ್ತಬೇಕಾದ್ರೆ ಅವ್ರು 500 ಮೆಟ್ಲು ಹತ್ಬಿಟ್ರು. ಅವರು ಹತ್ತಬಿಟ್ಟು ಈಗ ನೋಡೋರು ಕೆಳಗಡೆಗೆ ಬರ್ತಿದ್ದೀರಾ ಅಂತ. ಎಲ್ಲಿಂದ ಬಂತು ಶಕ್ತಿ? ವಾಯುದೇವರ ಆರಾಧನೆ, ಮಧ್ವಾಚಾರ್ಯರ ಆರಾಧನೆ, ಮುಖ್ಯ ಪ್ರಾಣದ ಆರಾಧನೆ. ಮುಖ್ಯ ಪ್ರಾಣದ ಆರಾಧನೆ. ಆಮೇಲೆ ಅವ್ರದ್ದು ಎಷ್ಟಿತ್ತು ದಿನಚರಿ? ಬೆಳಿಗ್ಗೆ ನಿರ್ಮಾಲ್ಯ ಬೆಂಗಳೂರು, ಸಂಸ್ಥಾನ ಪೂಜೆ ಡೆಲ್ಲಿ, ಸಾಯಂಕಾಲ ತೊಟ್ಲು ಪೂಜೆ ಚೆನ್ನೈ, ಬಂದಿರೋದು ಬೆಂಗಳೂರೇ. ನಾವು ಇವರು ಏನು ಏರೋಪ್ಲೇನಲ್ಲಿ ಹೋಗ್ತಾರೆ, ಬರೋದೇನು ಮಹಾ ಅಂತಂದರೆ, ನಾವು ಏರೋಪ್ಲೇನ್ನಲ್ಲಿ ಇಲ್ಲಿಂದ ಚೆನ್ನೈಗೆ ಹೋಗಿ ಜೆಟ್ ಲ್ಯಾಗ್ ಅಂತೇಳಿ 4 ತಾಸು ರೆಸ್ಟ್ ತಗೋತೀವಿ ನಾವು. ಏರೋಪ್ಲೇನ್ ಏರ್ಪೋರ್ಟ್ ಹೋಗೋದ್ರೊಳಗೆ ನಾವು ಕೂತ್ಕೊಳ್ದು ಬಿಟ್ಟಿರ್ತೀವಿ. ಎಲ್ಲಿರಿ ಅವರು? ಎಷ್ಟು ಶಕ್ತಿ ರೀ ಅವರಿಗೆ? ಒಂದು ದಿವಸ ಸುಸ್ತು ಅಂದವರಲ್ಲ ಅವರು. ಹೇಗೆ ಬಂತವ್ರಿಗೆ? ದಿವಸ ವಾಯುಸ್ತುತಿ ಪುನಶ್ಚರಣೆ ಇಲ್ಲದೇನೆ, 2 ದಿವಸ ಪುನಶ್ಚರಣೆ ಮಾಡ್ದೇನೆ ಅವರು ಎದ್ದವರೇ ಅಲ್ಲ. ನಮ್ಮ ಕೋಣನಕುಂಟೆ ರಾಯರ ಮಠಕ್ಕೆ ಬಂದು ಅವರಿಗೆ ಯಾವುದೋ ಒಂದು ತೊಟ್ಲು ಪೂಜೆ ಕರೆದಿದ್ವಿ. ಬರಬೇಕಾದ್ರೆ ಡೆಲ್ಲಿಯಿಂದ ಬರಬೇಕಿತ್ತು ಅವರು. ಡೆಲ್ಲಿಯಿಂದ ಬರಬೇಕು ಅಂತ 8 ಗಂಟೆಗೆ 7:30 ಬರ್ತೀನಿ ಅಂತ 10 ಗಂಟೆಗೆ ಬಂದರು. 10 ಗಂಟೆಗೆ ಬಂದುಬಿಟ್ಟು ತೊಟ್ಟಲು ಪೂಜೆ ಮಾಡಿ 12 ಗಂಟೆ ಕುತ್ಕೊಂಡ್ರು ಜಪಕ್ಕೆ. 1:30 ತನಕ ಹೇಳಲಿಲ್ಲ. ನಾನು ಜಪ ಮಾಡಬೇಕು, ಇವತ್ತೇ ಮಾಡಬೇಕು ಅಷ್ಟೇ. ಇಂತಹ ನಿಷ್ಠೆ ಯಾರಿಗೂ ಬರುತ್ತೆ? ಅಂಥ ಯತಿಗಳಲ್ಲಿ ಮುಖ್ಯ ಪ್ರಾಣದೇವರ ವಿಶೇಷ ಅಂಶ ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ನಿಮ್ಗಳಿಗೆ ಸಾಧ್ಯ ಇಲ್ಲ. ವಾಯುಸ್ತುತಿ ಪುನಶ್ಚರಣೆ 1 ಸತಿ ಮಾಡೋದ್ರೊಳಗೆ ಅಯ್ಯೋ ಸಾಕು ನಾಳೆ ಮಾಡೋಣ ಅಂತ ಆ 1 ಸತಿ ಮಾಡೋದನ್ನು ಆ ಮನಸ್ಸಿರಲ್ಲ. ನಾವು ಏನು ತಿಳ್ಕೊಳ್ತೀವಿ, ಎಷ್ಟು ಜೋರಾಗಿ ಹೇಳಬೇಕಿಲ್ಲ, ಅದು ಎಷ್ಟು ಜೋರಾಗಿ ಹೇಳ್ತೀವೋ ಅಷ್ಟು ಭಗವಂತನಿಗೆ ಕೇಳುತ್ತೆ ಅಂತ. ಇಲ್ಲ ರೀ, ಭಗವಂತ ನಿಮ್ಮ ಮನಸ್ಸಿನಾಗ ಹೇಳ್ತಂಟು ಕೇಳ್ತಾನೆ. ಭಕ್ತಿ ಇರಬೇಕು. ಯಾಕೆಂದ್ರೆ ನಮ್ಮ ಈ ಕಡೆಗೆ 60,000 ಸಾಕ್ಷಿ ದೇವತೆಗಳು ಕೇಳ್ತಾರೆ. ನಾವೇನು ಮಾಡ್ತೀವಿ ನೋಡ್ತಾ ಇರ್ತಾರೆ. 60,000 ಸಾಕ್ಷಿ ದೇವತೆಗಳು, ಹೆಂಗಸರು, ಸ್ತ್ರೀಗಳು, ಪುರುಷರು, ಸಾಕ್ಷಿ ಗರುಡ ಪ್ರಾಣದಲ್ಲಿ ಬರ್ತದೋ ಆ ಸಾಕ್ಷಿ ದೇವತೆಗಳು ನೋಡ್ತಾ ಇರ್ತಾರೆ. ನಾವು ಕುತ್ಕೊಂಡ್ಬಿಟ್ಟು ಮನಸ್ಸಿನಲ್ಲಿ ಏನೋ ಇವತ್ತು ಅವ್ರಿಗೆ ಗೊತ್ತಾಗಿರುತ್ತೆ. ಅದು ನಾವು ಮನಸ್ಸಿನಲ್ಲಿ ಮಾಡ್ತಾ ಇದ್ರೂ ಕೂಡ ಅವ್ರಿಗೆ ಗೊತ್ತಾಗತ್ತೆ, ಕಣ್ಣು ತಪ್ಪಿಸ್ಲಿಕ್ಕಾಗಲ್ಲ. ಅದು ಹಾಗಿರಬೇಕಾದ್ರೆ ಅಂತಹ ವಿಶೇಷವಾದ ಬಲ ಇರಬೇಕಾದ್ರೆ, ಈ ಯತಿಗಳಿಗೆ ಇರಬೇಕಾದ್ರೆ, ಇನ್ನು ಮುಖ್ಯ ಪ್ರಾಣದೇವಿ ಎಲ್ಲಿಂದ ಬಂತು? ಶ್ರಮ ಅದಿರುತ್ತೆ. ಈಗ ತಗೊಂಡ್ರೆ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ, ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಕಾಂತಾಯ, ಅತ್ಯಂತ ಕಾಂತಿಯುಳ್ಳವನು, ಕಾಂತಿಯುತನಾದವನು. ಕಲ್ಯಾಣ ಗುಣೈಕ ಧಾಮ್ನೇ, ಕಲ್ಯಾಣ ಗುಣಗಳುಳ್ಳವನು. ಕಲ್ಯಾಣ ಗುಣ ಅಂದರೆ ಏನು? ಕಲ್ಯಾಣ ಗುಣ ಅಂದರೆ ದೋಷವಿಲ್ಲದ ಗುಣಗಳನ್ನು ಹೊಂದಿದವನು, ಮಂಗಳಕರವಾದ ಗುಣವನ್ನು ಹೊಂದಿದವನು. ನಿರ್ಮಲ ಗುಣ, ಮಲರಹಿತ ಗುಣ. ನಮಗೆ ಮಲಸಹಿತ ಗುಣ, ಅವರಿಗೆ ಮಲರಹಿತ ಗುಣ. ಮಲರಹಿತ ಗುಣಗಳನ್ನು ಉಳ್ಳವನು ಭಗವಂತ. ಈ ಒಂದರಿಂದನೇ ಅವರಿಗೆ ಎಷ್ಟೋ ಮತಗಳನ್ನು ನಿರಾಕರಿಸಿಬಿಟ್ರು. ಮೊದಲನೇದನೇ ಭಗವಂತ ನಿರ್ಗುಣ, ನಿರಾಕಾರ, ಅವನಿಗೆ ಏನೂ ಇಲ್ಲ. 8 ಗುಣ ಭಗವಂತನಿಗೆ. ಜೀವನಿಗೆ 12 ಗುಣ, ಭಗವಂತನಿಗೆ 8 ಗುಣ ಅಂತ.
ಹೀಗೆ ಅನ್ನೋರ ಮತನ ಕಲ್ಯಾಣ ಗುಣೈಕ ಧಾಮ್ಯ ಅನ್ನೋದನ್ನ ಕಳೆದ್ಬಿಟ್ರು. ಕಲ್ಯಾಣ ಗುಣೈಕ ಧಾಮ್ಯ ಅಂದ್ರೆ ಕಲ್ಯಾಣ ಗುಣಗಳಿಗೆ ಆಶ್ರಯನಾದವನು ಯಾರು? ಪರಮಾತ್ಮ. ನವದ್ಯುನಾಥ ಪ್ರತಿಮ ಪ್ರಭಾಯ, ಬಹಳ ಅತ್ಯುನ್ನತ ಪ್ರಭೆಯುಳ್ಳವನು. ನಾರಾಯಣ ಅಖಿಲ ಕಾರಣಾಯ, ಎಲ್ಲವಕ್ಕೂ ಕಾರಣನು ನಾರಾಯಣ. ಇದರಿಂದ ಏನಾಯಿತು ಅಂದರೆ ಕೆಲವು ಮತದವರು ಭಗವಂತನೇ ಪ್ರಕೃತಿಯಾಗಿ ಪರಿಣಮಿಸ್ತಾನೆ ಅಂತ ಹೇಳ್ತಾರೆ. ಭಗವಂತನೇ ವಿಕಾರ ಹೊಂದ್ಬಿಡ್ತಾನೆ, ಪ್ರಕೃತಿ ಆಗ್ಬಿಡ್ತಾನೆ ಭಗವಂತ. ಇಲ್ಲೇನಂದ್ರೆ ಅಖಿಲ ಕಾರಣ, ಎಲ್ಲದಕ್ಕೂ ಕಾರಣ. ಏನು ಕಾರಣ? ಕುಂಬಾರ ಮಡಿಕೆ ಮಾಡ್ತಾನೆ, ಮಣ್ಣು ಮಡಿಕೆಗೆ ಕಾರಣ, ಕುಂಬಾರನೂ ಕಾರಣ. ಹಾಗಾದ್ರೆ ಕುಂಬಾರನೇ ಮಡಿಕೆ ಆಗ್ಬಿಟ್ನಾ? ಕುಂಬಾರ ಮಡಿಕೆ ಅಂತ ಹೇಳ್ತೀರಾ? ಇಲ್ಲ, ಕುಂಬಾರ ನಿಮಿತ್ತ ಕಾರಣ, ಇದು ಉಪಾದಾನ ಕಾರಣ ಅಂತ ಶಾಸ್ತ್ರದಲ್ಲಿ. ಹಾಗೆಯೇ ಭಗವಂತ ನಿಮಿತ್ತ ಕಾರಣ ಹೊರತು ಉಪಾದಾನ ಕಾರಣ ಅಲ್ಲ. ಭಗವಂತ ಅವನು ಮಾಡಿಸ್ತಾನೆ, ಅದರಲ್ಲಿ ಒಂದು ರೂಪದಿಂದ ಇರ್ತಾನೆ ಭಗವಂತ. ಸ್ವಗತ ಭೇದ ವಿವರ್ಜಿತ ಭಗವಂತ ಇರ್ತಾನೆ. ಹಾಗಾಗಿ ಭಗವಂತ ಅಖಿಲ ಕಾರಣ ಅಂತ ಹೇಳ್ತಾರೆ. ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ, ಶ್ರೀ ಪ್ರಾಣನಾಥನಿಗೆ ನಮಸ್ಕಾರ. ಶ್ರೀ ಅಂದರೆ ಲಕ್ಷ್ಮೀದೇವಿ, ಪ್ರಾಣ ಅಂದರೆ ಮುಖ್ಯ ಪ್ರಾಣದೇವರು, ಅವರಿಗೆ ನಾಥ ಸ್ವಾಮಿ ಅಂತ ಒಂದರ ತಗೊಳ್ದು. ಶ್ರೀ ಅಂದರೆ ಲಕ್ಷ್ಮೀದೇವಿ ಅಷ್ಟೇ ಅಲ್ಲ, ಸರಸ್ವತಿಗೂ ಭಾರತಿಗೂ ಶ್ರೀ ಅಂತ ಕರೀತಾರೆ. ಶ್ರೀ ಪ್ರಾಣನಾಥ ಲಕ್ಷ್ಮೀದೇವರಿಗೆ, ಶ್ರೀ ಪ್ರಾಣನಾಥ ಶ್ರೀ ಭಾರತೀ ದೇವಿಗೆ ನಾಥನಾದ ಪ್ರಾಣದೇವರಿಗೆ ಒಡೆಯ. ಹೀಗೂ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಮುಂದೆ 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಇಲ್ಲಿ ಭಗವಂತನ 2 ರೂಪಗಳನ್ನು ಚಿಂತನೆ ಮಾಡ್ತಾರೆ. ಒಂದು ವೇದವ್ಯಾಸ ರೂಪ, ಒಂದು ಕೃಷ್ಣನ ರೂಪ. ಅನಾಕುಲಂ ಗೋಕುಲ ಮುಲ್ಲಲಾಸ. ಗೋಕುಲ ಅಂದರೆ ಗೋವಿನ ಕುಲ, ಹಸುವಿನ ಕುಲ, ಹಲುವಿನ ಸಮೂಹ. ಗೋವನ್ನೋದಕ್ಕೆ ಹಸು ಅಂತಲೂ ಹೆಸರು, ಇಂದ್ರಿಯಗಳಂತಲೂ ಇದೆ. ಗೋವನ್ನೋದಕ್ಕೆ ವೇದ ಅಂತಲೂ ಇದೆ. ವೇದವ್ಯಾಸ ದೇವರು ಗೋಕುಲ ಅಂದರೆ ವೇದಗಳ ಅರ್ಥವನ್ನು ಅಬದ್ಧವಾಗಿ ಅರ್ಥವನ್ನು ಮಾಡಿ ವೇದಗಳ ಪ್ರಕಾಶವನ್ನು ಕುಂದಿಸಿದವರಿಗೆ ವೇದವನ್ನು ವಿಂಗಡಣೆ ಮಾಡಿ ವೇದ ಸ್ವಚ್ಛಂದಾರ್ಥವನ್ನು ಹೇಳಿ ಪ್ರಕಾಶಮಾನವಾಗಿ ಬೆಳಗಿಸಿದಂಥವರು ವೇದವ್ಯಾಸ ದೇವರು, ಬ್ರಹ್ಮಸೂತ್ರವನ್ನು ರಚಿಸಿದರು. ಅದೇ ರೀತಿ ಕೃಷ್ಣ ಪರಮಾತ್ಮ ಗೋವುಗಳನ್ನು ಕಾಪಾಡಿಕೊಂಡು ಗೋವುಗಳ ಸಮೂಹವನ್ನು ಕಾಪಾಡಿದಂಥ ಕೃಷ್ಣ ಪರಮಾತ್ಮ. ಇವರಿಬ್ಬರ ಸ್ತುತಿಯನ್ನು ಮಾಡ್ತಾರೆ. ಇದನ್ನು ಬಹಳ ವಿವರಿಸಿ ಹೇಳಬಹುದು, 9 ದಿವಸದಲ್ಲಿ ಹೇಳಿಕ್ಕಾಗಲ್ಲ. ಆದ್ದರಿಂದ ಒಂದೊಂದು ಹೇಳ್ಬಿಡ್ತಿದ್ದಾರೆ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದುಷಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿನನಾದ ದೀಪ್ತಿಂ. ಸೂರ್ಯ 3 ಲೋಕದಲ್ಲಿ ಬೆಳಗ್ತಾನೆ, ಕತ್ತಲೆಯನ್ನು ಹೋಗಿಸ್ತಾನೆ. ಸೂರ್ಯ ಕತ್ತಲೆಯನ್ನು ಹೋಗಿಸ್ತಾನೆ 3 ಲೋಕದಲ್ಲಿ. ನಮ್ಮ ಹೊರಗಿನ ಕತ್ತಲೆಯನ್ನು ಸೂರ್ಯ ಓಡಿಸ್ಲಿಕ್ಕೆ ಸಮರ್ಥ ಹೊರತನು ಒಳಗಿನ ಕತ್ತಲೆಯನ್ನು ಹೋಗಿಸ್ಲಿಕ್ಕಾಗಲ್ಲ. ಒಳಗೆ ಕತ್ತಲೆ ತುಂಬಿಟ್ಟಿದೆ ನಮಗೆ. ಒಳಗಿನ ಕತ್ತಲೆ ಭಗವಂತನ ಅರಿವು ನಮಗೆ ಬರದಂತೆ ಮಾಡ್ತಾ ಇದೆ. ಅದು ಭಗವಂತನ ಮಾಯೆನೇ, ಭಗವಂತನ ಮಾಯೆ. ಆ ಭಗವಂತನ ಅರಿವು ಬರೆದಿರುವ ಹಾಗೆ ಆ ಕತ್ತಲೆ ಮಾಡ್ತಾರೆ. ಆ ಕತ್ತಲೆಯನ್ನು ಏನು ಮಾಡ್ತಾರೆ? ದಿನನಾಥ ಪೂರ್ಣ ಪ್ರಜ್ಞರು ಆ ಕತ್ತಲೆಯನ್ನು ಸರಿಸ್ತಾರೆ, ಅವರವರ ಯೋಗ್ಯತೆ ಅನುಸಾರವಾಗಿ ಸರಿಸ್ತಾರೆ. ಅಂಥ ಪೂರ್ಣ ಪ್ರಜ್ಞರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ನೋಡಿ, ನಾವು ನಮ್ಮದು ಒಂದೇ ಪರಂಪರೆ, ಮಧ್ವ ಪರಂಪರೆಯಲ್ಲಿ ಯಾವ ಯತಿಗಳ ಗ್ರಂಥಕ್ಕೂ ನಾವು ಅಪಾರ ಅರ್ಥವನ್ನು ಮಾಡಲ್ಲ. ಇನ್ನೆಲ್ಲಾದರೂ ಕೆಲವೊಂದು ಮತಗಳಲ್ಲಿ, ಅದ್ವೈತ ಮತಗಳಲ್ಲಿ ಅವರು ಹೇಳಿದ್ದು ಸರಿ ಇಲ್ಲ ಅಂತ ಪ್ರಭಾಕರರು ಅವ್ರದೇ ಮತ ಮಾಡಿಕೊಂಡು, ಭಾಸ್ಕರರು ಮುಂಚೆ ಇದ್ದರು ಅವ್ರು ಹೇಳಿ ಸರಿ ಅಂತ ಶಂಕರಾಚಾರ್ಯ ಅವರದೇ ಮತ ಮಾಡಿಕೊಂಡು. ನಮ್ಮದಲ್ಲ ಹಾಗಾಗಿಲ್ಲ. ಯಾಕೆ ಅಂತ ನೋಡಿ ಹೇಳ್ತೀನಿ. ನಮ್ಮಲ್ಲಿರುವ ಪ್ರಕಾಶ, ನಮ್ಮಲ್ಲಿರುವ ಕತ್ತಲೆ ಹೋಗಿ ಪ್ರಕಾಶ ಬರಬೇಕು. ವೇದವ್ಯಾಸ ದೇವರು ಬ್ರಹ್ಮಸೂತ್ರವನ್ನು ರಚಿಸಿದರು, ವೇದವನ್ನು ವಿಭಾಗ ಮಾಡಿದರು. ಆ ಪ್ರಕಾಶ ನಮಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ಅಲ್ವಾ? ಪ್ರಕಾಶ ನಿಮಗೆ ಕಣ್ಣು ಕೋರೈಸಿದಾಗ ಕತ್ತಲೆ ಕಾಣುತ್ತೆ, ಕಣ್ಣು ಮುಚ್ಚಿಬಿಡ್ತೀವಿ ನಾವು, ಆಗಲ್ಲ. ಅದೇ ರೀತಿ ಮಧ್ವಾಚಾರ್ಯರು ಬಂದುಬಿಟ್ಟು ಏನು ಮಾಡಿದರು? ಅದಕ್ಕೆ ಬ್ರಹ್ಮಸೂತ್ರ ಭಾಷೆ ಮಾಡಿದರು. ಬ್ರಹ್ಮಸೂತ್ರ ಭಾಷೆ ರಚಿಸಿದಾಗ ನಮಗೆ ಆ ಬೆಳಕು ಕಣ್ಣಿಗೆ ಆಗಲಿಲ್ಲ, ನಮ್ಮ ಕಣ್ಣಿಗೆ ಕಾಣಲಿಲ್ಲ. ಯಾಕೆಂದ್ರೆ ನಮ್ಮ ಕಣ್ಣು ದೋಷರಹಿತ ಕಣ್ಣು, ಮಾನವ ಕಣ್ಣು. ಆ ಮಧ್ವಾಚಾರ್ಯರ ಗ್ರಂಥಗಳೂ ನಮಗೆ ಅರ್ಥ ಆಗಲಿಕ್ಕೆ ಹೋಗಿಲ್ಲ. ಆವಾಗ ಟೀಕಾಚಾರ್ಯರಂತವ್ರು ಬಂದರು.
ಟೀಕಾಚಾರ್ಯರು ಬರೆದು ಗ್ರಂಥಗಳನ್ನು ಆ ಗ್ರಂಥಗಳು ನಮ್ಮ ಕಣ್ಣಿಗೆ ಪ್ರಕಾಶವಾಗೇ ಕಂಡು, ಸ್ವಲ್ಪ ಕಡಿಮೆ ಆಗಿತ್ತು ಪ್ರಕಾಶ ಅದನ್ನ ಪರಿಹರಿಸಿ ಮಾಡಲಿಕ್ಕೆ ರಾಘವೇಂದ್ರ ಸ್ವಾಮಿಗಳು ಮುಂತಾದವರು ಬಂದು ಅವರು ಅದಕ್ಕೆ ಟೀಕೆ ಬರೆದಾಗ ನಮಗೆ ಸ್ವಲ್ಪ ಕಣ್ಣು ಕಾಣ್ತು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ವ್ಯಾಸರಾಜರ ತತ್ವ ಪ್ರಕಾಶಿಕಕ್ಕೆ ಏನು ಬರ್ತಾರೆ, ಪ್ರಕಾಶ ಅನ್ನೋ ಗ್ರಂಥ ಬರೆದಿದೆ. ತತ್ವ ಪ್ರಕಾಶದ ಪ್ರಕಾಶವನ್ನು ನಮಗೆ ತಡೆಯಲಿಕ್ಕಾಗಲಿಲ್ಲ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಪ್ರಕಾಶ ಅಂತ ಬರೆದು ಆ ತತ್ವವನ್ನು ನಮಗೆ ಕಾಣ್ತಿದ್ರು. ಅದು ನಮ್ಮಂಥ ಮಂದಮತಿಗಳಿಗಾಗಲಿಲ್ಲ. ಮತ್ತೆ ಈಗಿನ ಸ್ವಾಮಿಗಳು ಹೇಳ್ಕೊಟ್ರು, ಅದೂ ಆಗಲಿಲ್ಲ. ಪಾಠಕ್ಕೆ ಹೋಗ್ತೀವಿ, ಅದೂ ಆಗಲ್ಲ. ನಮ್ಮದು ಇಷ್ಟು ಅಜ್ಞಾನ ತುಂಬಿದೆ ನಮಗೆ. ಅವ್ರನ್ನ ಯಾಕೆ ಎಲ್ಲರಿಗೂ ಹೇಳ್ತಾರೆ, ಟೀಕಾಚಾರ್ಯರು ಹೇಳ್ತಾರಲ್ವಾ, ಒಳಗಿನ ಕತ್ತಲೆಯನ್ನು ಹೊರಗೊಳಿಸುವ ಸೂರ್ಯ ಅಂತ. ವಾಯುದೇವರು ಹೇಳ್ತಾರಲ್ವಾ, ಅದನ್ನೇ ಎಲ್ಲ ಸ್ವಾಮಿಗಳಿಗೂ ಅಪ್ಲೈ ಮಾಡ್ಬೋದಲ್ವಾ? ಹಾಗೆ ಮಾಡುವಾಗ, ಏಕೆಂದರೆ ಆಯಾ ಜೀವದ ಯೋಗ್ಯತೆ ಪ್ರಕಾಶವನ್ನು ಎಷ್ಟು ತೆಗೆಸಬೇಕೋ, ಎಷ್ಟು ಗ್ರಹಿಸಬೇಕೋ, ಆ ಯೋಗ್ಯತೆ ಏನಿದೆಯೋ ಆ ಯೋಗ್ಯತೆಗೆ ಅನುಸಾರವಾಗಿ ನಾವು ಕಣ್ಣು ತೆರಲಿಕ್ಕೆ ಸಾಧ್ಯ ಹೊರತು ನಾವು ಪ್ರಕಾಶ ನೋಡ್ತೀವಿ ಅಂದರೆ ನೋಡ್ಲಿಕ್ಕಾಗಲ್ಲ. ನೀವು 1000 ಕ್ಯಾಂಡಲ್ ಬಲ್ಪ್ ಹಾಕ್ಬಿಟ್ಟು ನೋಡ್ತೀನಿ ಅಂದ್ರೆ ಆಗತ್ತಾ? ಆಗಲ್ಲ. ಹಾಗೆ ಅವರಿಗೆ ನವದ್ಯುನಾಥ ಅತಿ ಪ್ರಕಾಶವಾಗಿ ತೋರಿಸ್ತಿದ್ರು. ಆಮೇಲೆ ತಮ್ಮ ಗುರುಗಳನ್ನು ಹೊಗಳ್ತಾರೆ ತತ್ವಪ್ರದೀಪಕ ಬರೆದ. ಆಮೇಲೆ ಮುಕುಂದ ಭಕ್ತೈ ಗುರು ಭಕ್ತಿ ಜಾಯೈ ಸತಾಂ ಪ್ರಸತ್ತೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ ವಿಶುದ್ಧಾಂ ವಕ್ಷಾಮಿ ವಾಯೋರವತಾರ ಲೀಲಾಂ. ಮುಕುಂದ ಭಕ್ತೈ ಗುರುಭಕ್ತಿ ಜಾಯೈ, ಗುರುಭಕ್ತಿಯನ್ನು ಮಾಡಬೇಕು. ಪ್ರಾಣದೇವರಿಗೆ ನಾವು ಭಕ್ತಿಯನ್ನು ಮಾಡಿ ಅರ್ಚಿಸದಿದ್ದರೆ ಭಗವಂತ ಒಲಿಯನ್ನು. ಪ್ರಾಣದೇವರ ಹತ್ರ ಹೋಗಿ ನಾನು ನಿನ್ನನ್ನು ಅರ್ಚಿಸ್ತೀನಿ ಅಂದರೆ ಭಗವಂತನ ಮೇಲೆ ಭಕ್ತಿ ಇಲ್ಲದಿದ್ದರೆ ಪ್ರಾಣದೇವರು ಒಲಿಯಲ್ಲ ಅಲ್ವಾ? ಗುರುಗಳನ್ನು ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಗುತಿ ಅಂತ ಹೇಳ್ತಾರೆ ದಾಸರು. ಈ ಗುಲಾಮ ಅನ್ನೋ ಪದನೇ ದೊಡ್ಡ ಅಫೆನ್ಸ್ ಆಗೋಗಿದೆ. ಗುರುವಿನ ಗುಲಾಮ, ಗುರುವಿನ ಸೇವೆ ಮಾಡದೇನೆ, ಗುರುವಿನ ಚರಣ ಸ್ಪರ್ಶ ಮಾಡದೇನೆ, ಗುರುವಿನ ಆರಾಧನೆ ಮಾಡದೇನೆ, ಗುರುವಿನ ಗ್ರಂಥಗಳನ್ನು ನಾವು ಅನುಸರಿಸಿ ನಡೆಯದೇನೆ ಮುಕುಂದ ಒಲಿಯಲ್ಲ. ಗುರುಭಕ್ತಿ ಇರಬೇಕು. ಏನು ಗುರುಗಳು? ಯಾರಿಗರಿ ಗುರುಗಳಿವರು? ಎಲ್ಲ ಲೋಕಕ್ಕೂ ಗುರುಗಳು, ಸತ್ಯಲೋಕದ ಅಧಿಪತಿಗಳವರು, ರುದ್ರದೇವರಿಗೆ ಗುರುಗಳು. ಅಂತಹ ರುದ್ರದೇವರೇ ಇವರು ನಮ್ಮ ಗುರುಗಳು ಅಂತ ಮಧ್ವಾಚಾರ್ಯ ಬಂದಾಗ ಪಾಠ ಅವರಿಗೆ ಭಿಕ್ಷೆ ಮಾಡಿಸಿದವರು ಋಷಿಕೇಶದಲ್ಲಿ. ಮುಂದೆ ಬರುತ್ತೆ ಸುಮಧ್ವಿಜಯದಲ್ಲಿ. ಒಂದು ಬ್ರಾಹ್ಮಣನಾಗಿ ಬಂದುಬಿಟ್ಟು ಭಿಕ್ಷೆ ಸ್ವೀಕರಿಸಿ ನಾನು ಕೊಡ್ತೀನಿ ಅಂತೇಳಿ ಹೋದಾಗ, ಆ ದೇವಸ್ಥಾನಕ್ಕೆ ಹೋದಾಗ ಅವರ ಕನಸಲ್ಲಿ ಬಂದುಬಿಟ್ಟು ನಮ್ಮ ಗುರುಗಳು ಬರ್ತಾರೆ ಅವರಿಗೆ ಭಿಕ್ಷೆಗೆ. ನೀನು ಆವಾಗ ಭಿಕ್ಷೆ ಅಂದರೆ ಅಲ್ಲೇ ಬಂದು ಅಡುಗೆ ಮಾಡ್ಕೊಳ್ಳೋದೇನಿರಲಿಲ್ಲ, ಅವ್ರು ಸಾಮಾನು ಕೊಡಬೇಕಷ್ಟೇ, ಇವ್ರ ಮನೆಗೆ ಹೋಗೋ ಅಂತ ಇರಲಿಲ್ಲ. ಹಾಗೆ ಮಾಡೋ ರುದ್ರದೇವರಿಗೆ ಗುರುಗಳು, ಎಲ್ಲ ದೇವತೆಗಳಿಗೂ ಗುರುಗಳು. ಆ ಗುರುಗಳು ಅವರ ಮೇಲೆ ಭಕ್ತಿ ಮಾಡದೇನೆ ನಾವು ಭಗವಂತನ ಮೇಲೆ ಭಕ್ತಿ ಮಾಡ್ತೀವಿ ಅಂದರೆ ಮುಖ್ಯ ಪ್ರಾಣ, ಭಾರತೀಯರ ಮುಖ್ಯ ಪ್ರಾಣದ ಅಂತರ್ಯಾಮಿ ಅಂತ ಹೇಳಿದರೆ ನಾವು ಪೂಜೆ ಮಾಡಿದರೆ ಹೇಗೆ ಭಗವಂತ ಒಲಿತುಕೊಳ್ತಾನೆ? ನಮ್ಮ ದೇಹದಲ್ಲಿರುವ ದೇವತೆಗಳು ಎಷ್ಟೆಷ್ಟು ಜನ ಹೆಸರಿದ್ದಾರೋ ಅವರೆಲ್ಲರ ಹೆಸರಿನಲ್ಲಿ ಅಷ್ಟೇ ಅಸುರರು ಇದ್ದಾರೆ. ಭಾರತೀಯರ ಮುಖ್ಯ ಪ್ರಾಣ ಅನ್ನಲಿಲ್ಲ ಅಂದರೆ ಅದೇ ಹೆಸರನ್ನ ಅಸುರರು ತಗೊಂಡು ನಾವು ಮಾಡಿದ್ದೆಲ್ಲ ಎಲ್ಲ ಮಾಡಿಬಿಟ್ಟು ನಾವು ಎಲ್ಲ ಚೆನ್ನ ಪಾರಾಯಣ ಪ್ರವಚನ ಮಾಡಿಬಿಟ್ಟು ಶ್ರೀ ಕೃಷ್ಣಾರ್ಪಣ ಅಂದರೆ ಕೃಷ್ಣ ಪ್ರೌಂಡ್ರಕ ಕೃಷ್ಣ, ಪ್ರೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ ಅಂತ ಇದ್ದಾರೆ. ಅವರೆಲ್ಲ ಅವ್ರು ತೊಗೊಂಡು ಹೋಗ್ತಾರೆ. ಯಾಕೆಂದರೆ ಭಾರತೀಯ ರಮಣ ಅಂತ ಹೇಳಿಲ್ಲಲ್ಲ. ನಾವು ಅರ್ಪಣೆ ಮಾಡಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ಇರಬೇಕು ಕರ್ಮ ಮಾಡಿದಾಗ. ಆಮೇಲೆ ತಾಮಂತ್ರ ವರ್ಣೈರನುವರ್ಣನೀಯ ಅಂತ ಹೇಳ್ತಾರೆ. ಮಂತ್ರಗಳಿಂದ ಶಕ್ಯನೇ ಇಲ್ಲ ನಾನು ಮುಖ್ಯ ಪ್ರಾಣದನ್ನ ಹೇಳ್ತೀನಿ ಅಂತಂದ್ರೆ ರುದ್ರದೇವರಿಗೆ ಹೇಳಲಿಕ್ಕಾಗಲ್ಲ. ಯಾವ ದೇವತೆಗಳಿಗೂ ಮುಖ್ಯ ಪ್ರಾಣದ ಸ್ಮರಣೆ ಪೂರ್ತಿಯಾಗಿ ಹೇಳಲಿಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ನಾನು ಹೇಳ್ತೀನಿ ಒಂದು ಹಾಸ್ಯಾಸ್ಪದ ಅಲ್ಲ. ಏನು ಹೇಳ್ತಾರೆ? ನಾನು ಹೇಳಿದರೆ ಎಷ್ಟು ತಿಳಿತೋ ಅಷ್ಟು ಹೇಳಿದರೆ ನಾನು ಉದ್ಧಾರ ಆಗ್ತೀನಿ ಅಂತ ಹೇಳಬೇಕು ಹೊರತು ನಾನು ಹೇಳಿದಷ್ಟೇ ಅವರ ಮಹಿಮೆ ಅಂತ ಅನ್ಲಿಕ್ಕಾಗಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ಹಾಗೆ ಆ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದೆ ಅವರು ಏನು ಮಾಡ್ತಾರೆ? ವಾಯುದೇವರು ಉಚ್ಛಾವಚ ಏನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚಲಿತಂ ನಿವೇದ್ಯಂ ಕಿಂತುತ್ತಮ ಶ್ಲೋಕ ಶಿಖಾಮಣಿನ ಮನೋವಿಶುದ್ಧೈ ಚಲಿತಾನುವಾದ. ಉಚ್ಛಾವಚ ಏನ ಸಮಸ್ತ ಉಚ್ಛಾವಚ ಅತಿ ಉತ್ಕೃಷ್ಟವಾದ ಕಾರ್ಯವನ್ನು ಮಾಡ್ತಾರೆ, ಅತೀ ಕೆಳಗಿನ ಕಾರ್ಯವನ್ನು ಮಾಡಿಸ್ತಾರೆ. ಏನು ಪ್ರಾಣದೇವರ ಪ್ರೇರಣೆ ಇಲ್ಲದೆ ಒಂದು ಹುಲ್ಲುಗಡ್ಡಿ ಕೂಡ ಮೂವ್ ಆಗಲ್ಲ.
ಅಲ್ವಾ? ಉಪನಿಷತ್ನಲ್ಲಿ ಬಂದಿದೆ ಅದೆಲ್ಲ. ಪ್ರಾಣದೇವರ ಅನುಗ್ರಹ ಇಲ್ಲದೆ, ಇಚ್ಛೆ ಇಲ್ಲದೇನೆ ಭಗವದ್ ಅನುಸಾರ ಇಚ್ಛೆ ಅವ್ರದ್ದು ಯಾವಾಗಲೂ. ಭಗವಂತನನ್ನು ನಾವು ಇಟ್ಕೊಳ್ಳೇಬೇಕು. ಬರೀ ಪ್ರಾಣದೇವರನ್ನೇ ಇಟ್ಕೊಳ್ತೀನಿ ಅಂತಾಗಲ್ಲ, ಲಕ್ಷ್ಮೀ ಭಗವಂತನನ್ನು ಇಟ್ಕೊಳ್ಬೇಕು. ಹಾಗೆ ಪ್ರಾಣದೇವರ ಇಚ್ಛೆ ನಮ್ಮ ಎಲ್ಲ ಕರ್ಮಗಳನ್ನು ಮಾಡಿಸುವವರು ಅವರೇನೆ. ಬೆಳಿಗ್ಗೆ ಏಳಿಸೋದು ಅವರೇ, ರಾತ್ರಿ ಮಲಗಿಸೋದು ಅವರೇ. ಯಾಕೆಂದರೆ ಎಷ್ಟೇ ಜನ ಬೆಳಿಗ್ಗೆ ರಾತ್ರಿ ಮಲ್ಕೊಂಡವ್ರು ಬೆಳಿಗ್ಗೆ ಇರಲ್ಲ, ವಾಯುದೇವರು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಲ್ವಾ? ವಾಯುದೇವರು ಬಿಟ್ಟು ಹೋಗಿರ್ತಾರೆ. ಪ್ರತಿಯೊಂದು ಚೇಷ್ಟೆಯನ್ನೂ ಮಾಡ್ತಾರೆ ವಾಯುದೇವರು. ನಾವು ಏನು ಕರ್ಮ ಮಾಡೋಲ್ಲ ಅಂದರೆ ಭಗವಂತ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕರ್ಮ ಇದರಲ್ಲಿ ನಾನು ಕರ್ಮ ಮಾಡಲ್ಲ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆ ಹೇಳ್ತಾರೆ ಭಗವಂತ ಕರ್ಮ ಮಾಡಲಿಕ್ಕೆ? ನಾನು ಏನು ಮಾಡಲ್ಲ, ಸುಮ್ಮನೆ ಕುತ್ಕೊಳ್ತೀನಿ. ಕುತ್ಕೊಳ್ತೀರಾ? ಉಸಿರಂತೂ ಆಡ್ತಾ ಇದ್ದೀನಲ್ಲ, ಅದು ಕರ್ಮ ತಾನೇ. ನಾವು ಏನು ಸುಮ್ಮನೆ ಕುತ್ಕೊಂಡ್ರು ಉಸಿರಾಡ್ತೀನಿ. ನಾವು ಹೇಳ್ತೀವಿ ಲೌಕಿಕವಾಗಿ, ಏನು ನಮಗೆ ಬಹಳ ಬೇಜಾರಾಗ್ಬಿಟ್ಟಿದೆ, ಬಹಳ ತೊಂದರೆ ಆಗಿದೆ, ಶ್ರಮ ಆಗ್ಬಿಟ್ಟಿದೆ, ದಿವಸ ದೇವಸ್ಥಾನಕ್ಕೆ ಬಂದು ಭಾಳ ಶ್ರಮ ಆಗಿದೆ, ಒಂದು ರೆಸ್ಟ್ ತೊಗೊಳ್ಳೋಣ. ದಿವಸ ಮಠಕ್ಕೆ ಹೋಗಿ ಪ್ರಾಬ್ಲಮ್ ಆಗಿದೆ, ನಮಗೆ ರೆಸ್ಟ್ ತೊಗೊಳ್ಳೋಣ ಒಂದು ದಿವಸ. ದಿವಸ ಪಾರಾಯಣ ಮಾಡಿ ಸುಸ್ತಾಗಿದೆ, ಇವತ್ತೊಂದು ದಿವಸ ಪಾರಾಯಣ ಬಿಟ್ಬಿಡ್ತೀವಿ. ದಿವಸ ಪೂಜೆ ಮಾಡಿ, ಅಂದರೆ ದಿವಸ ಊಟ ಮಾಡಿ ಸಾಕಾಗಿದೆ, ಏಕಾದಶಿ ದಿವಸ ಊಟ ಬಿಡ್ತೀವಿ ಅನ್ನಲ್ಲ ರೀ. ದಿವಸ ನಾವು ಮಲಗಿ ಸಾಕಾಗಿದೆಯಲ್ಲ, ಈಗೆಲ್ಲ 24 hours ಮಲಗದೇನೆ. ಹಾಗೆ ನಮಗೆ ಅದು ಬೇಜಾರು ಅನಿಸುತ್ತೆ. ಅದು ಇವೆಲ್ಲ ಮಾಡಿ ನಾವು ಸುಮ್ಮನೆ ಕುತ್ಕೊಂಡಿರ್ತೀವಿ ಅಂದ್ಕೊಳ್ಳಿ. ಒಂದು ದಿವಸ ಬರದೇ ಇರ್ಬೋದು, 2 ದಿವಸ ಬರದೇ ಇರ್ಬೋದು, ಏಕಾದಶಿ ಉಪವಾಸ ಮಾಡ್ಬೋದು, ಎಲ್ಲ ಮಾಡ್ತೀವಿ ನಾವು. ಯಾರಾದರೂ ಇಲ್ಲಿ ಕೂತಿರೋರಾಗಲಿ, ಯಾರೇ ಆಗಲಿ, ನಮಗೆ ಇಷ್ಟು ದಿವಸ ಉಸಿರಾಡಿ ಬೇಜಾರಾಗಿದೆ, ಒಂದು ಅರ್ಧ ಗಂಟೆ ಉಸಿರಾಡಲ್ಲ ಅನ್ಲಿಕ್ಕಾಗತ್ತ? ಶ್ರಮ ಆಗಿದೆ ಉಸಿರಾಡಿ, ಅರ್ಧ ಗಂಟೆ ನಾನು ಉಸಿರು ನಿಲ್ಲಿಸ್ಬಿಡ್ತೀನಪ್ಪ. ಪೆಣನೆಂದು ಪೇಳ್ದ ಬರುವುದರು ಹೊರಗೆ ಎತ್ತ ಹಾಕ್ಬಿಡ್ತಾರೆ. ಒಂದು ಸೆಕೆಂಡ್ 2 ಸೆಕೆಂಡ್ ಇಲ್ಲ ಅಂತಂದ್ರೆ ಮುಗಿದೋಯ್ತು. ಹೆಸರೇ ಹೇಳ, ಗಂಡನೂ ಇಲ್ಲ, ಹೆಂಡತಿನೂ ಇಲ್ಲ, ಅಪ್ಪನಿಗೆ ಹೆಣ ಅಂದ್ಬಿಡ್ತಾರೆ. ಅದಕ್ಕೆ ಸಂಬಂಧ ಎಲ್ಲ ಜೀವ ಇರೋತನಿಗೆ ಅಷ್ಟೇನೆ. ಆಮೇಲೆ ಹೆಣನೇ, ಅಯ್ಯೋ ನಾನು ಅಷ್ಟು ಪ್ರೀತಿ ಮಾಡ್ತಿದ್ದೆ, ಇನ್ನೊಂದು 4 ದಿವಸ ಇರಲಿ ಅವರು ಇಟ್ಕೋತಾರೆ ರೂಮ್ನಲ್ಲಿ, ಇಟ್ಕೊಳ್ಳಲ್ಲ ತಾನೆ. ಅದಕ್ಕೆ ದಾಸರು ಹೇಳೋದು, ಆರು ಸಂಕಟ ಬಾಹೋದಿಲ್ಲ. ದಾಸರೇ ಹೇಳ್ತಾರೆ, ಎಂದೆಂದು ಅಗಲದ ಬಂದು ಶ್ರೀಹರಿ ಎಂದು ನಂಬು ನೀನು ಎಚ್ಚರಿಕೆ ಅಂತಾರೆ ದಾಸರು. ತಿಂದೋಡಿ ಹೋಗುವರೆಲ್ಲ ಬಂಧು ಬಳಗ ಅಂತಾರೆ. ಯಾಕೆಂತಾರೆ, ಪ್ರಾಣದೇವರ ಕರುಣೆ ಇಲ್ಲದೆ ಪ್ರಾಣದೇವರು ಹೋದ್ರು ಒಂದು ಕ್ಷಣ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ದೇಹದಲ್ಲಿ ಎಷ್ಟು ಭಗವತ್ ರೂಪಗಳಿದಾವೋ, 72,000 ನಾಡಿಗಳು. ಬಲದಲ್ಲಿ 36, ಎಡದಲ್ಲಿ 36,000, 72,000 ನಾಡಿಗಳು. ಒಂದು ಪುರುಷ ನಾಡಿ, ಒಂದು ಸ್ತ್ರೀ ನಾಡಿ. ಆ 72,000 ನಾಡಿಗಳಲ್ಲಿ 72,000 ರೂಪ ಭಗವಂತ. ಆ 72,000 ರೂಪದಲ್ಲಿ ಮುಖ್ಯ ಪ್ರಾಣದೇವರು ನಮ್ಮ ನಾಡಿಗಳಲ್ಲಿ ಇರ್ತಾರೆ. ನಮಗೆ ಈಗ ನಾಡಿ ಹಿಡಿಯ ಡಾಕ್ಟರ್ ಸಿಗಲ್ಲ, ಒಂದು ನಾಡಿನೂ ಹಿಡಿಯಲ್ಲ ಡಾಕ್ಟರ್ ಮಯ್ಯಮ್ಮಲ್ಲ. 72,000 ನಾಡಿಗಳಲ್ಲಿ ಇರ್ತಾರೆ, ಪ್ರತಿಯೊಂದರಲ್ಲೂ ಇರ್ತಾರೆ. ಇರಬೇಕಾದರೆ ಅವರ ಕರುಣೆ ನಮ್ಮ ಮೇಲೆಷ್ಟಿದೆ ಅಲ್ವಾ? ಅವರನ್ನು ನಮಿಸದೇ ಇದ್ದರೆ ಭಗವಂತ ಹೋಗ್ತಾನೆ? ಭಗವಂತನ ಅಧೀನವಾಗಿ ಅವರು ಮಾಡ್ತಾ ಇದ್ದಾರೆ, ಅದನ್ನು ಸ್ಮರಣೆ ಇರಬೇಕು. ಹಾಗಾಗಿ ಅವರ ಸ್ಮರಣೆ ಅಗತ್ಯ. ಅವರನ್ನು ಅಂತಹ ಕ್ರಿಯೆಯನ್ನು ಮಾಡುವರು ಇರಬೇಕು ಅಂತ. ಆಮೇಲೆ ಹನುಮಂತ ದೇವರ ವರ್ಣನೆಗೆ ಬಂದಾಗ, ಮೊದಲನೆಯ ಅವತಾರ ಹನುಮಂತ ದೇವರು. ಮುಖ್ಯ ಪ್ರಾಣ ದೇವರಿಗೆ ಅವತಾರಗಳಲ್ಲಿ ಯಾವುದೇ ಅವತಾರ ತಗೊಂಡ್ರು ಅವರಿಗೆ ಪೂರ್ತಿ ಬಲ ಇರುತ್ತೆ, ಪೂರ್ತಿ ವಿದ್ಯೆ ಇರುತ್ತೆ. ಬೇರೆ ದೇವತೆಗಳಿಗೆ ಹಾಗಿಲ್ಲ. ಮುಖ್ಯ ಪ್ರಾಣದೇವರು ಹನುಮನಾಗಿದ್ದಾಗನೂ ಅಷ್ಟೇ ಬಲ, ಭೀಮನಾಗಿದ್ದಾಗನೂ ಅಷ್ಟೇ ಬಲ, ಮಧ್ವರಾಗಿದ್ದಾಗೂ ಅಷ್ಟೇ ಬಲ. ಅದನ್ನು ತೋರಿಸಿದ್ದಾರೆ ಮಧ್ವಾಚಾರ್ಯರು. ಬಲ ಅಷ್ಟೇ ಜ್ಞಾನ. ಅದಕ್ಕೆ ಬಳಿತಾದದ್ದು ಉಪಶೇದ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದೇ ಹೇಳೋದು. ಅದಕ್ಕೆ ಹೇಳೋದೇನು, ಯಾವಾಗಲೂ ಒಂದೇ ಬಲದವರು ಅಂತ ಹೇಳ್ತಾರೆ. ಅವರು ಏನು ಮಾಡಿದ್ರು, ಅಂಜನಾದೇವಿಗೆ ಮಗುವಾದರು ಹನುಮಂತ ದೇವಿ. ಅದೊಂದು ಕಟ್ಕತೆ. ಹನುಮಂತ ದೇವರು ಸೂರ್ಯನ ಹಿಡಿಲಿಕ್ಕೆ ಹೋದ್ರು, ಅವನು ಇಂದ್ರಾಯದಿಂದ ವಜ್ರಾಯದಿಂದ ಹೊಡೆದ, ಅವರು ಕೆನ್ನೆ ಊದು ಬಿಡ್ತು. ಅಲ್ರಿ, ಅವ್ರಿಗೆ ಕೆನ್ನೆ ಊತು ಅಂದ್ರೆ ಅವ್ರನ್ನ ಭಜಿಸಿದ್ರೆ ನಮ್ಮ ಕೆನ್ನೆನೂ ಊದತ್ತಾನೆ, ಅವ್ರನ್ನ ಯಾಕೆ ನಾವು ಸ್ಮರಣೆ ಮಾಡಬೇಕು ಅಲ್ವಾ? ಅವ್ರಿಗೆ ಇಂದ್ರನ ವಜ್ರಾಯುಧನು ಏನು ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ಹನುಮಂತರ ಜ್ಞಾನ ಅಂತ ಇದೆ, ಗತಿ ಅಂತ ಇದೆ. ಗತಿ ಅಂದ್ರೆ ಜ್ಞಾನ ಅಂತಾರೆ ಸಂಸ್ಕೃತದಲ್ಲಿ. ಗತಿವಾನ್, ಜ್ಞಾನವಾನ್ ಅಂತ. ಅವರ ದವಡೆ ಪುಡಿಯಾಗಲಿಲ್ಲ ಇಂದ್ರಾಯುಧ ಹೊಡೆದು ಕೂಡ, ವಜ್ರಾಯುಧದಿಂದ ಹೊಡೆದು ಕೂಡ. ಅದಕ್ಕೆ ಹನುಮಂತ ಅಂತಾರೆ ಹೊರತು ಹನುಮಂತ ಅನ್ನೋದು ಅವ್ರ ದವಡೆಯಿಂದ ಅಂತಲ್ಲ.
ಆಮೇಲೆ ಅವರ ಗುಣ ಜಗತ್ಪ್ರಸಿದ್ಧ. ಎಲ್ಲ ಕಡೆ ಮಹಾಭಾಗವತರವರು, ಅವರಂಥ ಭಾಗವತ ಧರ್ಮ ಅನುಷ್ಠಾನ ಮಾಡಿದವರು ಯಾರೂ ಇಲ್ಲ. ಅದನ್ನು ಹನುಮಂತ ದೇವರು ತೋರಿಸ್ಬಿಟ್ರು, ಭೀಮಸೇನ ದೇವರು ತೋರಿಸಿದ್ರು, ಮಧ್ವಾಚಾರ್ಯರು ತೋರಿಸಿದ್ರು. ಅದನ್ನು ಕರ್ಮಾಣಿ ಕುರುವನ್ ಪರಮಾದ್ಭುತಾನಿ ಸಭಾಷು ದೈವೀಷು ಸಭಾಜಿತಾನಿ ಸುಗ್ರೀವ ಮಿತ್ರಂ ಸ ಜಗತ್ಪವಿತ್ರಂ ರಮಾಪತಿಂ ರಾಮತನುಂ ದದರ್ಶ. ಅವರೇನು ಮಾಡಿದರು? ಹನುಮಂತ ದೇವರು ಸುಗ್ರೀವ ತನ್ನ ಹೆಂಡತಿಯನ್ನ ವಾಲಿಯಿಂದ ಕಳ್ಕೊಂಡಿದ್ದ. ರಾಮದೇವರು ತನ್ನ ಹೆಂಡತಿಯನ್ನು, ರಾಮದೇವರ ಹೆಂಡತಿಯನ್ನು ರಾವಣ ಅಪಹಾರ ಮಾಡಿದ್ದ. ಸುಮ್ಮನೆ ಕತೆ ಹೇಳಿದ್ದು, ಅಪಹಾರ ಮಾಡಿದ್ದ. ಅಪಹಾರ ಮಾಡಿದ್ದ ರಾಮದೇವರು ಅಂತ ತಿಳಿದುಕೊಂಡ್ರೆ ನಾವು ಪಾಪ. ಸೀತಾದೇವಿಯ ವಿಯೋಗ, ಲಕ್ಷ್ಮಿಯ ವಿಯೋಗ ಭಗವಂತನಿಗೆ ಇಲ್ಲ. ಸದಾ ಅವಳ ಹೃದಯದಲ್ಲೇ ಹೇಳ್ತಾಳೆ ಲಕ್ಷ್ಮಿ. ಅವನು ಎಷ್ಟು ಅವತಾರ ತಗೊಂಡ್ರು ಅವ್ರ ಜೊತೆಗೆ ಬಂದಿರ್ತಾಳೆ. ದೇಶತಃ ಕಾಲತಃ ಸಮಳ ಲಕ್ಷ್ಮಿ ಭಗವಂತನಿಗೆ. ಹಾಗಿರ್ಬೇಕಾದ್ರೆ ಅವಳ ವಿಯೋಗ ಇಲ್ಲಿಂದ ಆಗಬೇಕು. ಸೀತೆ ಅವನ ಅಪಹಾರ ಮಾಡಲಿಕ್ಕೆ ಆಗತ್ತಾ? ಸೀತೆಗೆ ರಾವಣ ಸಾಧ್ಯನೇ ಇಲ್ಲ. ಸೀತಾದೇವಿ ಕೈಲಾಸದಲ್ಲಿ ಒಂದು ರೂಪದಿಂದ ಕೊಟ್ಟು ರುದ್ರದೇವ ಪಾರ್ವತಿಯಿಂದ ಪೂಜೆ ಮಾಡಿಸ್ಕೊತಾ ಇರ್ತಾಳೆ ಸೀತಾದೇವಿ. ಸೀತಾಕೃತಿ ಅದೆಲ್ಲ ಕಥೆನಲ್ಲಿ ಬಂದಿದೆ ರಾಮಾಯಣದಲ್ಲಿ. ಅವಳನ್ನು ಅಪಹಾರ ಮಾಡ್ಕೊಂಡು ಹೋದಾಗ ರಾಮದೇವರು ಸೀತೆಯನ್ನು ಕಳೆದುಕೊಂಡಂತೆ ಶೋಕ, ಮಾನವ ಜನ್ಮದಲ್ಲಿ ಎತ್ತಾಗ, ಮಾನವನಾಗಿ ಬಂದಾಗ ಮಾನವ ಹೇಗೆ ಸಹಜವಾಗಿ ಮಾಡ್ತಾನೆ ಅದನ್ನು ಮಾಡಿ ತೋರಿಸ್ತಾರೆ ದೇವರು. ತೋರಿಸಿದಾಗ ಸುಗ್ರೀವನ್ನ ಪರಿಚಯ ಮಾಡಿಸ್ತಾನೆ ಹನುಮಂತ ದೇವರು. ಸುಗ್ರೀವನನ್ನು ಪರಿಚಯ ಮಾಡಿಕೊಂಡು ಸುಗ್ರೀವನಿಂದ ರಾಮದೇವರು ಸೀತೆಯನ್ನು ಹುಡುಕಿಕೊಂಡರು. ಸುಗ್ರೀವನಿಂದ ಹನುಮಂತನ ಸಹಾಯದಿಂದ ರಾಮದೇವರು ಸೀತೆಯನ್ನು ಕಂಡರು. ಅದು ಎಷ್ಟು ಸಮಂಜಸ? ಸುಗ್ರೀವ ಯಾರು ಹುಡುಕೊಡ್ಲಿಕ್ಕೆ, ಹನುಮಂತ ದೇವರು ಯಾರು ಹುಡುಕೊಡ್ಲಿಕ್ಕೆ ಅಲ್ವಾ? ಹನುಮಂತ ದೇವರು ಭಗವಂತನ ಬಗ್ಗೆ ಚಿಂತನೆ, ಅವರಿಗೆ ದೋಷನೇ ಇಲ್ಲ, ಅವರನ್ನು ಚಿಂತನೆ ಮಾಡ್ತಾರಾ? ಸಾಧ್ಯನೇ ಇಲ್ಲ. ಅದು ಏನಾಗಿದೆ ಅಂದರೆ, ರಾಮದೇವರ ಮಿತ್ರತ್ವದಿಂದ ಸುಗ್ರೀವನಿಗೆ ಅವನು ಕಳೆದುಕೊಂಡ ಹೆಂಡತಿ ಸಿಕ್ಕಳು, ರಾಮದೇವರಿಗೆಲ್ಲ ಸಿಕ್ಕಿದ್ದು. ಸುಗ್ರೀವನು ಅವನ ಹೆಂಡತಿಯನ್ನು ಕಳೆದುಕೊಂಡಿದ್ದಲ್ಲ, ರಾಮದೇವರ ಚಿಂತನೆ, ರಾಮದೇವರ ಸಖ್ಯದಿಂದ ಅವನಿಗೆ ಸಿಕ್ತು. ಅದು ಅವನ ಉಪಕಾರ. ಅದೇ ಸುಗ್ರೀವ ಹೆಂಡತಿ ಸಿಕ್ಕ ಮೇಲೆ, ವಾಲಿಯನ್ನು ಸಂಹರಿಸಿದ ಮೇಲೆ ತನ್ನ ಸಾಮ್ರಾಜ್ಯದಲ್ಲಿ ಆರಾಮಾಗಿ ರಾಮದೇವ್ರನ್ನ ಮರ್ತ್ಬಿಟ್ಟ. ನಾವು ಮರಿತೀವಲ್ಲ ಹಂಗೆ, ನಾವು ಮರ್ತ್ಬಿಡ್ತೀವಿ. ದೇವ್ರ ಪೂಜೆ ಆಗಿ ದೇವ್ರ ಮನೆ ಬಾಗ್ಲಾಗಿ ಬಂದ್ಬಿಟ್ರೆ ದೇವರೆಲ್ಲ ನಾನೆಲ್ಲ ಪೂಜೆ ಮಾಡಿಬಿಟ್ಟಲ್ಲ ಇವತ್ತೊಂದು ದಿವಸ. ನಾನು ದಿವಸ ದೇವ್ರ ಪೂಜೆ ಮಾಡ್ತೀನಿ, ದಿವಸ 3-4 ಗಂಟೆ ಮಾಡ್ತೀನಿ. 3-4 ಗಂಟೆ ಎಷ್ಟು ನಿಮಿಷ ದೇವ್ರಿಗೆ ಮನಸ್ಸಿರುತ್ತೆ ಅನ್ನೋದು ಮಾಡಿದವನಿಗೆ ಗೊತ್ತು, ದೇವರಿಗೆ ಗೊತ್ತು. ಹೀಗಿರುತ್ತೆ ನಮ್ಮ ಸ್ಥಿತಿ. ಸುಗ್ರೀವ ಮರ್ತ್ಬಿಟ್ಟ. ಸುಗ್ರೀವ ಮರ್ತಾಗ ಹನುಮಂತ ದೇವರು ಅವನಿಗೆ ಲಕ್ಷ್ಮಣ ಸಿಟ್ಟು ಮಾಡಿಕೊಂಡ. ರಾಮದೇವರು ಹೇಳು ಅಂತಂದ್ರು. ಹನುಮಂತ ದೇವರು ಬಂದು ಸುಗ್ರೀವನಿಗೆ ಹೇಳಿದ್ರು, ನೀನು ಹೀಗೆ ಮಾಡಿದರೆ ರಾಮದೇವರು ವಾಲಿಯನ್ನು ಸಂಹಾರ ಮಾಡಿದ ಬಾಣ ಇನ್ನೂ ರಾಮದೇವರ ಬತ್ತಳಿಕೆಯಲ್ಲಿ ಇದೆಯಪ್ಪ, ನೀನು ರಾಮದೇವ್ರ ಮಾಡ್ತಾರೆ, ನೀನು ಉದ್ಧಾರ ಆಗಲ್ಲ ಅಂತ ವಾರ್ನಿಂಗ್ ಕೊಟ್ಟರು ಅಲ್ವಾ? ಆಮೇಲೆ ಕಪಿಗಳೆಲ್ಲ ಸೇರಿದ್ರು ಹುಡುಕ್ಲಿಕ್ಕೆ. ಕಪಿಗಳೆಲ್ಲ ಸೇರಿ ಹುಡುಕ್ಬೇಕಾದ್ರೆ ಅವರೇನು ಮಾಡಿದರು? ನಮ್ಮ ಥರ ಯೋಚನೆ ಮಾಡಿದರು ಕಪಿಗಳು. ಏನಂದರೆ, ನಾವು ಕಪಿಗಳು, ರಾಮದೇವರು ಮನುಷ್ಯ. 2 ತಿಂಗಳು ಕೊಟ್ಟಿದ್ದ ಸುಗ್ರೀವ ಟೈಮು, ಆಗೇ ಇಲ್ಲ ನಮ್ಗೆ ಹುಡುಕ್ಲಿಕ್ಕೆ. ಹೋದರೂ ಸಾಯಿಸ್ತಾನೆ. ಬೇಡ ದೇವ್ರು ಅಲ್ಲಿದ್ದಾನೆ, ನಾವು ಇಲ್ಲಿದ್ದೀವಿ, ನಮ್ಮ ಪಾಡಿಗೆ ನಾವಿರೋಣ, ದೇವ್ರ ಪಾಡಿಗೆ ದೇವ್ರು ಇರ್ತಾರೆ ನಾವಂತೀವಲ್ಲ. ಅಯ್ಯೋ ಎಲ್ಲ ದೇವರೇ ಮಾಡೋದು, ನಾವೇನು ಮಾಡಬೇಕು? ನಾಳೆ ಏನು ನಮ್ಮದು ಗತಿ ಅಂತೀವಲ್ಲ. ಹಾಗೆ ಅವರೇನು ಮಾಡಿದರು? ದೇವರನ್ನು ಬಿಟ್ಟು ನಾನು ಬದುಕಬಲ್ಲೆ ಅಂತ ಕಪಿಗಳು ತಿಳ್ಕೊಂಡ್ರು. ಅದಕ್ಕೆ ವಾಯುದೇವರು ಹೇಳಿದ್ರು, ದೇವರನ್ನ ಬಿಟ್ಟು ನೀನೀಗ ಅವರು ಹುಡುಕ್ಲಿಕ್ಕೆ ಬರ್ತೀರೋ ಇಲ್ಲ, ನಾನು ನಿಮ್ಮನ್ನೆಲ್ಲ ಎತ್ಕೊಂಡು ಹೋಗಲು ಅಂತ ಕೇಳಿ. ಹಾಗೆ ನಾವು ಆಮೇಲೆ ಅದನ್ನು ಬಿಟ್ಟು ಇನ್ನೊಂದು ತಗೊಳ್ಳಿ. ಆವಾಗ ರಾವಣನಿಗೆ ಹೋಗಿ ಬುದ್ಧಿವಾದ ಹೇಳಿದರು ಹನುಮಂತ ದೇವರು. ನೋಡು, ಅವ್ರು ಹೇಳ್ತಾರಲ್ಲ ರಾವಣನಿಗೆ, ಸುಂದರಕಾಂಡ ರಾಮಾಯಣದಲ್ಲಿ ಬರುತ್ತೆ, ರಾಮ ಬಾಣೆ ಬರುತ್ತಲ್ಲ, ಧಾರಣೆ ಮಾಡ್ಲಿಕ್ಕೆ ಯಾರೂ ಆಗಲ್ಲ. ನೀನು ಬದುಕೋ ಆಸೆ ಇದ್ರೆ ಸೀತಾದೇವಿನ ಬಿಟ್ಟುಬಿಡು. ಈಗ ಮಾತು ಕೇಳಿಲ್ಲ ರಾವಣ. ಯಾರು ಕೇಳಲ್ಲ? ಈಗ ರಾಕ್ಷಸರು ಇದ್ದಾರಲ್ಲ, ಸನಾತನ ಧರ್ಮವನ್ನು ಬೈಯೋರು, ದೇವ್ರನ್ನ ಬೈಯೋರು, ಮಾತು ಕೇಳಲ್ಲ ಇವರು. ಇಂಥವ್ರನ್ನೇನು ಮಾಡ್ತಾರೆ? ಹನುಮಂತ ತನ್ನ ಒಂದೇ ಮುಷ್ಟಿಯಿಂದ ಅವನು 10 ತಲೆಯಿಂದನೂ 10 ಬಾಯಿಯಿಂದನೂ ರಕ್ತಕಾರವಾಗಿ ಮಾಡ್ದ. ರಾವಣ ನಾವು ಕೊನೆಗೆ ಹಂಗೆ ಅದೇ ಸ್ಥಿತಿ ಬರೋದು. ನಮ್ದು ಯಾವ ಸ್ಥಿತಿ ಅಂತಂದರೆ, ವಾಯುದೇವರು ಗರ್ಜನೆ ಮಾಡಿ ನುಗ್ತಾರೆ. ಅದಕ್ಕೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ವಾಯುದೇವರು ಬಂದರು. ವಾಯುದೇವರು ಬಂದು ಹೇಳಿದ್ರು, ಭಗವಂತನ ಬಿಟ್ಟು ನೀನು ಇರಲಿಕ್ಕಾಗಲ್ಲಪ್ಪ, ದ್ವೈತ ಇದು, ಭಗವಂತ ಬೇರೆ ನೀನು ಬೇರೆ, ಭಗವಂತನ ಬಿಟ್ಟು ನೀನು ಒಂದು ಕ್ಷಣ ಇರಲಿಕ್ಕೂ ಆಗಲ್ಲ ಅಂತ ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ ಮಧ್ವರಾಗಿ ಅವರು ಅವತಾರ ಮಾಡಿದರು.
ಅವರಿಗೇನು ಅವತಾರ ಮಾಡೋದ್ರಿಂದ ಅವ್ರಿಗೆ ಪ್ರಯೋಜನ ಇಲ್ಲ. ಹಾಗೆ ಆಮೇಲೆ ಅವರು ಎಲ್ಲ ಸಂಹಾರ ಮಾಡಿದ ಮೇಲೆ ಆಮೇಲೆ ಅವರೇನು ಮಾಡಿದರು ಅಂದರೆ ಗರುಡ ವಾಹನ ಅಂತೀವಿ ಭಗವಂತನಿಗೆ. ಅಪಕ್ಷಪಾತಿ ಪುರುಷ ಸ್ತ್ರೀಲೋಕ್ಯ ಮಭೋಗ ಭೋಕ್ತ ಪದಕಾದಿ ರಾಜನ್. ಪಕ್ಷ ಅಂದರೆ ರೆಕ್ಕೆಗಳು. ರೆಕ್ಕೆಗಳಿಲ್ಲ ಹನುಮಂತ ದೇವರಿಗೆ ಅಲ್ವಾ? ಗರುಡನಿಗೆ ರೆಕ್ಕೆ ಇದೆ. ಗರುಡ ಭಗವಂತನ ಹೊತ್ಕೊಂಡು ಹೋದ, ಹನುಮಂತ ದೇವರು ಹೊತ್ಕೊಂಡು ಹೋದ್ರು. ಯುದ್ಧ ಗರುಡಗಿಂತ ಫಾಟಗಳು. ಪಕ್ಷ ಬೇಕಾಗಿಲ್ಲ ಅವರಿಗೆ. ಆಮೇಲೆ ಪಕ್ಷಪಾತಿಗಳಲ್ಲ ಅವರು. ಯಾರು ಹರಿಯರ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾರೋ, ಭಕ್ತಿಯಿಂದ ಯಾರು ಅವರಿಗೆ ಭಕ್ತಿಯಿಂದ ಅರ್ಚನೆ ಮಾಡ್ತಾರೋ ಅಂಥವರಿಗೆ ಹೊಲಿತಾರೆ ಅವರು. ಹಾಗೆ ಅಪಕ್ಷಪಾತಿ ಅಂತ. ಆಮೇಲೆ ರಾವಣನ ಸಂಹಾರ ಯುದ್ಧದಲ್ಲಿ ರಾಘವ ರಾಮದೇವರು ಒಂದು ಅಗ್ನಿ, ಸುಗ್ರೀವ ಯಜಮಾನ ಯಜ್ಞದಲ್ಲಿ, ಲಕ್ಷ್ಮಣ ಪ್ರತಿಪ್ರಸ್ತಾತ್ರ ಅಂತ ಒಂದು ಅಧ್ವರ್ಯ, ಇವರು ಆಹುತಿ ಹಾಕುವವರು ಹನುಮಂತ ದೇವರು. ಈ ಯಜ್ಞ ಅಂತ ತಿಳ್ಕೊಂಡು ಚಿಂತನೆ ಮಾಡ್ತಾರೆ. ಇದೆಲ್ಲ ಮಾಡಿದ ಮೇಲೆ ಏನಾಯಿತು? ಎಲ್ಲ ಆಯಿತು, ಯುದ್ಧ ಆಯಿತು. ರಾಮದೇವರು ಏನು ಹೇಳಿದರು? ಸೀತೆ ಕೈಯಲ್ಲಿ ಒಂದು ಮಾಲೆ ಕೊಟ್ಟರು. ಮಾಲೆ ಕೊಟ್ಟುಬಿಟ್ಟು ಅವ್ರು ಏನು ಹೇಳಿದರು ಅಂದರೆ, ನನಗೆ ಇಷ್ಟ ಆಗುವ ವ್ಯಕ್ತಿಗೆ ನೀನು ಆ ಮಾಲೆ ಹಾಕು ಅಂದರು. ಆವಾಗ ಲಕ್ಷ್ಮೀದೇವಿ ಸೀತಾದೇವಿ ನೋಡಿಬಿಟ್ಟು ಹೋಗಿ ಹನುಮಂತನಿಗೆ ಹಾಕಿದ್ರು. ನೀನು ರಾಮದೇವರಿಗೆ ಬಹಳ ಇಷ್ಟ, ಆದ್ದರಿಂದ ನನಗೂ ಇಷ್ಟ. ಆಮೇಲೆ ರಾಮದೇವರು ಪ್ರೇಷ್ಟೋಣ ರಾಮಸ್ಯ ಬಭೂವ ತಸ್ಮನ್ನ ರಾಮರಾಜ್ಯೆ ಅಸುಲಭಂಚ ಕಿಂಚಿತ್. ರಾಮರಾಜ್ಯದಲ್ಲಿ ಇಂಥ ಸಿಗಲ್ಲ ಅನ್ನೋದಿಲ್ಲ, ಯಾವುದು ಸುಲಭ ಇಲ್ಲ ಅನ್ನೋದೇ ಇಲ್ಲ, ಎಲ್ಲ ಸಿಗೋದು. ರಾಮದೇವರು ಕೇಳಿದ್ರು, ಇಷ್ಟೆಲ್ಲ ಮಾಡಿದೆಯಲ್ಲಪ್ಪ ನೀನು, ನಿನಗೆ ಏನು ಬೇಕು ಕೇಳು. ಹನುಮಂತ ನಾವಾದರೆ ಏನು ಕೇಳ್ತಿದ್ವಿ? ಬೇಕಾದ್ರೆ ಕೇಳ್ತಿದ್ವಿ ನಾವು ಅಲ್ವಾ? ನಾವು ಇಷ್ಟು ಶ್ರಮ ಪಟ್ಟಿದ್ದೀವಿ, ನಮಗೆ ಬೇಕಿದ್ದು ಬೇಕು, ಅದು ಬೇಕು, ಸೈಟ್ ಬೇಕು, ಮನೆ ಬೇಕು, ನಿನ್ನ ರಾಜ್ಯದಲ್ಲೇ ಬೇಕು ನಮಗೆ, ಹೀಗೆ ಕೇಳ್ತಿದ್ವಿ. ಹನುಮಂತ ದೇವರು ಏನು ಕೇಳಿದರು? ಹನುಮಂತ ದೇವರು ನಿರಂತರವಾಗಿ ನಿನ್ನಲ್ಲಿರುವ ಭಕ್ತಿ ವೃದ್ಧಿಯಾಗಲಿ ಅಂತ ಕೇಳಿದರು. ಏನು ಬೇಡ ನನಗೆ, ನೀನು ಬೇಕು, ಮೋಕ್ಷನೂ ಬೇಡ, ನೀನು ಬೇಕು, ನಿನ್ನ ಮೇಲಿನ ಭಕ್ತಿ ನನಗೆ ಬರಲಿ ಅಂತ ಅವರು ಕೇಳಿದರು. ಅದಕ್ಕೆ ಭಗವಂತ ಏನು ಮಾಡ್ದ? ಅವರನ್ನು ಅಪ್ಪುಕೊಂಡ, ಸಹಭೋಗವನ್ನು ಕೊಟ್ಟ, ಸತ್ಯಲೋಕದ ಅಧಿಪತಿಯನ್ನಾಗಿ ಮಾಡ್ದ ಅವರನ್ನು. ನಾವೇನು ಮಾಡ್ತೀವಿ? ನಾವು ಫಸ್ಟ್ ಸಂಕಲ್ಪ ಮಾಡೋದೇ ನಾವು ಎಲ್ಲ ಕುಟುಂಬದವ್ರ ಹೆಸರು ಹೇಳಿ ಮಾಡಿ, ಅವ್ರಿಗೇನು ಬೇಕು, ಇವ್ರಿಗೇನು ಬೇಕು, ಅವ್ರು ಚೆನ್ನಾಗಿರ್ಬೇಕು, ಇವ್ರು ಚೆನ್ನಾಗಿರ್ಬೇಕು, ಅವ್ರ ಮಕ್ಕಳು ಅವೇ ಮೊಮ್ಮಕ್ಕಳು ನೋಡ್ಬೇಕು. ಸಂಕಲ್ಪ ಮಾಡಿಸ್ಬೇಕಾದ್ರೆ ಒಂದು 100 ಜನ ಹೆಸರು ಇಟ್ಬಿಡುತ್ತೆ. ಸಂಕಲ್ಪ ಮಾಡೋದು ಮುಗಿದೇ ಹೋಯ್ತು ನಮ್ಮ ಪುರೋಹಿತ. ಹೀಗಿರುತ್ತೆ ನಮ್ಮದು. ವಿಷ್ಣು ಪ್ರೇರಣೆಯ ಅದೇನಾಗ್ಬಿಟ್ಟಿದೆ, ಬಾಯಿನಲ್ಲಿ ಉಳಿದಿದೆ. ವಿಷ್ಣು ಪ್ರೇರಣೆಯ ವಿಷ್ಣು ಬಿದ್ದಿರ್ತಾರೆ. ಮನೆಗೆಲ್ಲ ಹೇಳ್ಬಿಟ್ಟು ವಿಷ್ಣು ಪ್ರೇರಣೆಯ ವಿಷ್ಣು ಬಿದ್ದೆ. ಹಾಗಾದರೆ ನಾವು ಇಷ್ಟು ಹೋಮ ಮಾಡಿದ್ವಿ, ಏನು ದೇವ್ರು ಕೊಡಲೇ ಇಲ್ಲ. ನಾನು ಮಾಡಿದೆ ಅಂತ ಹೇಳ್ಬಿಡ್ತಾರಲ್ಲಿ, ದೇವ್ರು ಕೊಡಲೇ ಇಲ್ಲ ಅಂತಾರೆ. ನೀನೇ ಮಾಡಿದ್ರೆ ದೇವರೇ ಕೊಡ್ಬೇಕು. ಹೀಗೆ ನಮ್ದು ಅನುಸಂಧಾನ. ಭಗವಾನ್ ಹನುಮಂತ ದೇವರು ಅದರಲ್ಲಿ ವಿಶಿಷ್ಟರು ಅಂತ ತೋರಿಸ್ತಾರೆ. ಆಮೇಲೆ ಭೀಮನ ಅವತಾರದಲ್ಲಿ ತಶ್ಚೈವ ವಾಯೋರವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ ಸೃಷ್ಟೈವಯಂ ಪ್ರೀತಿಮತ ಅನಿಲೇನ ನರೇಂದ್ರ ಕಾಂತ ಸುಷುವೇತ್ರ ಕುಂತಿಯನ್ನು ವಾಯುದೇವರು ಸ್ಪರ್ಶಿಸಿ ಭೀಮದೇವರು ಹುಟ್ಟಿದರು. ಭೀಮಸೇನ ಹುಟ್ಟಿದರು. ಸ್ಪರ್ಶ ಗರ್ಭವಾಸ ಇಲ್ಲ ಅವನಿಗೆ, ವಾಯುದೇವರಿಗಿಲ್ಲ ಗರ್ಭವಾಸ. ಬಳಿತ ಮುಂತಾದ ವೇದಗಳೇ ಹೇಳಿದೆ ಭಗವಂತ ಅವರಿಗಿಲ್ಲ ಅಂತ. ಅವರು ಬಾಲ್ಯದಲ್ಲಿ ಮುಂಚೆ ಪಕ್ಷಿಗಳಿಗೆ ರೆಕ್ಕೆ ಇರ್ತಿತ್ತು, ಇಂದ್ರದೇವರು ಕಟ್ಟು ಮಾಡಿದ್ರು, ಬೀಳಿಸ್ತಾ ಇದ್ರು ಬಂಡೆ, ನಾವೆಲ್ಲೆಲ್ಲೋ ಹಾರಿ ಕುತ್ಕೊಂಡ್ಬಿಡತ್ತೆ, ಜನಗಳಿಗೆ ತೊಂದರೆ ಆಗತ್ತೆ ಅಂತ. ಆ ಚಿಕ್ಕ ಮಗು ಭೀಮಸೇನ ಬಿದ್ದರೆ ಬಂಡೆನೇ ಪುಡಿ ಆಗ್ಬೇಕಂತ. ಆ ಭೀಮಸೇನ ದೇವರು ಇದ್ದಿದ್ರೆ ಈಗ ಎಲ್ಲರೂ ಗಣಿ ಮಾಡಬೇಕು ಅಂದ್ರೆ ಭೀಮಸೇನ ದೇವ್ರು ನೇತಾಕ್ಬಿಡೋದು ಬಂಡಿ ಮೇಲೆ. ಹಿಂಗಾಗ್ತಿದ್ದು ನಮ್ಗೆ. ಈ ಭೀಮಸೇನ ದೇವರು ಬಿದ್ದರೆ, ಸಣ್ಣ ಮಗು ಬಿದ್ದರೆ ಬಂಡಿನೇ ಚೂರಾಯಿತು ಅಂದರೆ ಮಹಾಬಲ ಆವಾಗೆ ತೋರಿಸಿದ್ರು. ಅದಕ್ಕೆ ಅವರಿಗೆ ಅಘನಾಶ್ಮ ಸಮ ಅಂತಾರೆ. ಇದರಲ್ಲಿ ಉಪನಿಷತ್ನಲ್ಲಿ ಬರುತ್ತೆ.
ಯಾಕೆಂದ್ರೆ ಉಪನಿಷತ್ತಲ್ಲಿ ಬರ್ಬೇಕಾದ್ರೆ ಎಲ್ಲ ದೇವತೆಗಳಿಗೆ ಏನಾಗತ್ತೆ, ನೀವು ಒಳಗಡೆ ಹೋಗಿ ನಾವು ಸ್ವತಂತ್ರವಾಗಿ ಹೋಗಿ ಮಾಡ್ತೀವಿ, ನಾವು ಕಾರ್ಯವನ್ನು ಮಾಡ್ತೀವಿ ಜೀವನದಲ್ಲಿ ಅಂತ ಹೇಳಬೇಕಾದ್ರೆ ಸ್ವತಂತ್ರವಾಗಿ ಹೋಗ್ತಾರೆ. ಆವಾಗ ಬ್ರಹ್ಮದೇವರು ಹಸುರನ್ನು ಬಿಟ್ಟು ಒಳಗಡೆಗೆ, ಹಸುರರು ಬಂದರೆ ಹಸುರಾವೇಶ ಎಲ್ಲರಿಗೂ ಬರುತ್ತೆ, ಅವರಿಗೆ ಪೂಜೆ ಯಥಾರ್ಥವಾಗಿ ಮಾಡ್ಲಿಕ್ಕಾಗಲ್ಲ. ಹನುಮಂತ ದೇವರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರೆ. ಬಂಡೆ ಕಲ್ಲಿನ ಮೇಲೆ ಮಣ್ಣಿನ ಹೆಂಟೆ ಎತ್ತು ಹೋದರೆ ಏನು ಚೂರಾಗುತ್ತೆ, ಮಣ್ಣಿನ ಹೆಂಟೆ ಚೂರಾಗುತ್ತೆ. ಪ್ರಾಣದೇವರು ಏನಾಗಲಿಲ್ಲ, ಅದಕ್ಕೆ ಅವರಿಗೆ ಅಖಂಡಾಶ್ವ ಸಮ ಅಂತಾರೆ. ಅದನ್ನೇ ಮುಂದೆ ಮಧ್ವಾಚಾರ ಮಹಿಮೆಯಲ್ಲೂ ಅದು ಬರುತ್ತೆ, ಮುಂದೆ ಅದೆಲ್ಲ ಬರುತ್ತೆ. ವಿಷ ಹಾಕಿದ್ರು ದುರ್ಯೋಧನ ದೇವರು. ದುರ್ಯೋಧನ ಹತ್ತ ಭುಕ್ತಂಚ ಜೀರ್ಣಂ ಪರಿಪಂಚಿ ದತ್ತಂ ವಿಷಂ ವಿಷಣ್ಣೋ ವಿಷಬುದ್ಗುಣೋತಃ ಪ್ರಮಾಣ ಕೋಟೆ ಸಹಿಯೇಲ ಯಾಗ ಏದಂ ಜಗಜ್ಜೀವನ ದೇತ್ರ ಚಿತ್ರಂ. ದುರ್ಯೋಧನ ದುಷ್ಟ ದುರುಳ ವಿಷ ಹಾಕಿದ. ಅವನಿಗೆ ಭಗವಂತನ ಮೇಲೆಕ್ಕಿಂತ ಪ್ರಾಣದೇವರ ಮೇಲೆ ದ್ವೇಷ ಜಾಸ್ತಿ. ಅವನಿಗೆ ಪ್ರಾಣದೇವರಿಗೆ ತೊಂದರೆ ಕೊಟ್ಟರೆ ಭಗವಂತನಿಗೆ ತೊಂದರೆ ಆಗತ್ತೆ ಅಂತ ಅವನು ಪ್ರಾಣದೇವರಿಗೆ ವಿಷ ಕೊಟ್ಟ. ಇವರಿಗೆ ವಿಷ ಏನ್ರಿ ಮಾಡುತ್ತೆ? ಸಮುದ್ರ ಮಥನದಲ್ಲಿ ಇಡೀ ವಿಷವನ್ನು ಕುಡಿದು ಅರಗಿಸ್ಕೊಂಡವರು ಇವರು. ರುದ್ರದೇವರು ಕುಡಿದಿದ್ದಷ್ಟು ಇಷ್ಟು ಹೊಸ್ಕಿ ಕೈನಲ್ಲಿ ಹೊಸ್ಕಿ ಸಣ್ಣ ಮಕ್ಕಳಿಗೆ ಕೊಡ್ತೀವಲ್ಲ, ಹುಚ್ಚಿನ ಆ ಥರ ಕೊಟ್ಟರು. ಅದೊಂದು ತಿಂದೆ ಗಂಟ್ಲಲ್ಲಿ ಇಳಿಲಿಲ್ಲ, ನೀಲಕಂಠ ಅಂತ ಹೋಗೋದ್ರು. ಅಂಥ ವಿಷ ಸೇವಿಸಿದವರು ದುರ್ಯೋಧನ ಕೊಟ್ಟಿದ್ದು ವಿಷ ಅಂತ ಅವ್ರಿಗೆ ಆಗೋದಿಲ್ಲ. ಹಾಗಾಗಿ ಅವರು ಆ ಲೀಲೆಯನ್ನು ತೋರಿಸಿದ್ರು. ಲಾಕ್ಷಾಗೃಹದಲ್ಲಿ ಪಾಂಡವರನ್ನು ಸಂಹಾರ ಮಾಡಬೇಕು ಅಂತ ಬೆಂಕಿ ಹಚ್ಚಿಸಿದಾಗ ದುರ್ಯೋಧನ ಎಲ್ಲರನ್ನೂ ತಮ್ಮ ಮೇಲೆ ಎತ್ತುಕೊಂಡು ಹೋದರು. ಪ್ರತಿಯೊಂದು ಜೀವರನ್ನು ಪ್ರಾಣದೇವರು ತಮ್ಮ ಹೆಗಲ ಮೇಲೆ ಎತ್ತುಕೊಂಡು ಹೋಗ್ತಾರೆ. ದೀನಂ ದೂನಂ ಅನಾಥಂ ಹೇಳ್ತಾರಲ್ಲ ರಾಘವೇಂದ್ರ ಪಾಸಂಗದಲ್ಲಿ. ಉದ್ಧರೇದಿ ಅಂತ ಕೇಳ್ತಾರೆ, ಉದ್ಧಾರ ಮಾಡು ಇವರನ್ನ ದೇವ, ಉದ್ಧಾರ ಮಾಡು. ದೀನ ಇದ್ದಾನೆ, ದೂರ ಇದ್ದಾನೆ, ಅನಾಥ ಇದ್ದಾನೆ ಇವನು. ಸ್ವಲ್ಪ ಅವರಲ್ಲಿ ಭಕ್ತಿ ಮಾಡಿದ್ರೆ ಎತ್ತಿ ಭಗವಂತನ ಪಾದಕ್ಕೆ ಹಾಕ್ತಾರೆ, ಉದ್ಧಾರ ಮಾಡುವವನಿಗೆ ಅಂತ. ಅಂಥದ್ದು ಅವರು ಆ ಲಕ್ಷಗೃಹದಲ್ಲಿ ಅವ್ರನ್ನೆಲ್ಲ ಎತ್ಕೊಂಡು ಹೋಗೋದೇನು ದೊಡ್ಡದಲ್ಲ. ಹಿಡಿಂಬಾಸುರನ್ನ ಸಂಹಾರ ಮಾಡಿದರು. ಆಮೇಲೆ ದುಷ್ಟ ಕೀಚಕನ್ನ ಸಂಹಾರ ಮಾಡಿದರು. ಅಡಿಗೆಯವನಾಗಿ ಸಂಹಾರ ಮಾಡಿದರು. ಅಡಿಗೆಯನ್ನು ಬಡಿಸಿದರು. ಭೀಮಸೇನ ಅಡಿಗೆಯನ್ನು ಉಂಡವರು ಮಹಾಕೃತಾರ್ಥರು. ಒಂದು ವ್ಯತ್ಯಾಸ ಇದೆ. ನಮಗೆ ಸಾಮಾನ್ಯ ಅಡಿಗೆ ಅಂದರೆ ಏನು, ನಳಪಾಕ ಅಂತಲೇ ಕೇಳಿದ್ವಿ ನಾವು. ಈ ನಳಪಾಕ ಹೋಟ್ಲ್ಗಳೆಲ್ಲ ಹೊಟ್ಟಿದೆ ಬಿಡಿ, ನಳಪಾಕ ಅಂತಾನೆ. ನಳಪಾಕ ಅಂತಂದರೆ ಈ ಒಂದು ಭೀಮಪಾಕ. ಏನು ವ್ಯತ್ಯಾಸ ನಳಪಾಕಕ್ಕೂ ಭೀಮಪಾಕಕ್ಕೂ? ನಳಪಾಕ ಒಳ್ಳೆ ಅಡುಗೆ ಮಾಡಿರ್ತಾನೆ, ಚೆನ್ನಾಗಿ ಅಡುಗೆ ಮಾಡಿರ್ತಾನೆ, ಭಾಳ ಚೆನ್ನಾಗಿ ಮಾಡ್ತಾನೆ, ಇಲ್ಲ ಅಂತಲ್ಲ. ಊಟಕ್ಕೆ ಕೂತಿರ್ತೀರ, ಒಂದು 100 ಜನ ಊಟಕ್ಕೆ ಕೂತಿರ್ತೀರ, ಚೆನ್ನಾಗಿ ಮಾಡಿರ್ತಾನೆ, ಹಾಕ್ತಾನೆ, ಪಟ್ಲಾದ ಸ್ವೀಟ್ ಹಾಕ್ತಾನೆ, ಖಾರದ್ದು ಹಾಕ್ತಾನೆ, ಎಲ್ಲ ಹಾಕ್ತಾನೆ, ಒಳ್ಳೆ ರುಚಿ ಅಂತ ತಿಂತಾರೆ. ಆ ಶುಗರ್ ಬಂದವನು ಅದು ತಿಂದುಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ. ಖಾರದವನು BP ಇಸ್ಕೊಂಡು ಹೋಗ್ತದೆ. ಅವೊಂದು ಒಂದೇ ರುಚಿ, ಯಾವುದು ನಳದ ಪಾಕ ಭಾಳ ಚೆನ್ನಾಗಿದೆ ಅಂತ ತಿಂದುಬಿಡ್ತಾರೆ. ತಿಂದುಬಿಟ್ಟು ಆಮೇಲೆ ಅರಗಲ್ಲ. ಯಾಕೆಂದರೆ ನಮ್ಮ ಜನಕ್ಕೆ ಹೇಗೆ ಊಟ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲಿ ಹೇಗೆ ಯಾವ ರೀತಿ ಊಟ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಆಮೇಲೆ ಭೀಮಪಾಕ ಬಂತು. ಭೀಮಸೇನ ದೇವರು ಬಡಿಸಿದ್ರು. ಅವರು ಒಂದೇ ಅಡುಗೆ ಮಾಡಿದ್ದು. ಅದೇ 100 ಜನ ಕೂತಿದ್ದಾರೆ. ಇನ್ನೊಂದು ದಿವಸ ಕೂತ್ಕೊಂಡ್ರೆ ಭೀಮಸೇನ ದೇವರು ಎಲ್ಲರಿಗೂ ಭಕ್ಷ್ಯ ಬಡಿಸಿದರು. ಎಲ್ಲರಿಗೂ ಖಾರದ್ದು ನೀವು ಏನಂತೀರ ಬೋಂಡನೋ ಅಂಬೋಣಿಂದ ಬಡಿಸಿದರು. ಅವನು ಶುಗರ್ ಅವನು ಕೇಳ್ತಾನೆ ಪಕ್ಕದವನಿಗೆ, ನನಗೆ ಶುಗರ್ ಇಲ್ಲ ಅಂತ. ಭೀಮಸೇನಿಗೆ ಹೆಂಗೆ ಗೊತ್ತಾಯ್ತು? ನನ್ನ ಬಾಯಿಸಿ ಶುಗರೇ ಹಾಕಿಲ್ಲ ಇವರು. ಇನ್ನೊಬ್ಬನು ಭಾಳ ಚೆನ್ನಾಗಿದೆ ಅಂತ ತಿಂತಾ ಇದ್ದಾನೆ. ಇನ್ನೊಬ್ಬರು ನನ್ನ BP ಇದೆ ಅಂತ ಹೆಂಗೆ ಗೊತ್ತಾಯ್ತು ಇವ್ರಿಗೆ? ಖಾರನೇ ಇಲ್ಲ, ಉಪ್ಪು ಇಲ್ಲೋಲ್ಲ ಇದಕ್ಕೆ ಯಾವುದಕ್ಕೂ ಅಂತ. ಭೀಮಸೇನ ದೇವರು ವಾಯುವಿನ ಪ್ರಸಾದ ಹೇಗಿರುತ್ತೆ ಅಂದರೆ ಅವರವರ ಯೋಗ್ಯತೆಗೆ ಅನುಸಾರವಾಗಿರುತ್ತೆ. ಇವನು ಶುಗರ್ರವನು, ಇವನ ಯೋಗ್ಯತೆ ಸಕ್ಕರೆ ಅಲ್ಲ ತಿನ್ನೋದು, ಅವರವರ ಯೋಗ್ಯತೆಗೆ ಅನುಸಾರವಾಗಿ ಬಡಿಸ್ತಾರಲ್ಲ, ಅದು ಭೀಮಪಾಕ. ಒಂದೇ ಪಾಕ ಮಾಡಿ ಎಲ್ಲರಿಗೂ ಹಾಕಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸ್ತಾರಲ್ಲ, ಅದು ನಳಪಾಕ. ನಮಗೆ ಆ ವ್ಯತ್ಯಾಸನೇ ಗೊತ್ತಿಲ್ಲ. ಹಾಗಾಗಿ ಭೀಮಪಾಕ ಅವನು ಅಡಿಗೆ ಮಾಡಿ ವಿರಾಟದಲ್ಲಿ ಅವನ ಅಡಿಗೆ ಉಂಡವರು ಉದ್ಧಾರ ಆಗ್ತಾರೆ. ಭೀಮಸೇನ ಹತ್ರ ಉಂಡವರು, ಮುಖ್ಯ ಪ್ರಾಣದೇವರ ಹತ್ರ ಊಟ ಮಾಡಿದವರು. ಯಾಕೆಂದರೆ ಒಳಗಿಟ್ಟು ಪಚನ ಮಾಡಿದವರು ಅವರೇನೆ. ಇಷ್ಟೆಲ್ಲ ಮಾಡಿ ಕೀಚಕನ್ನ ಸಂಹಾರ ಮಾಡ್ತಾನೆ. ದುರ್ಯೋಧನ ದ್ರೌಪದಿಯ ಕೈ ಹಾಕಿದಾಗ, ದ್ರೌಪದಿಯ ಸೀರೆಗೆ ಕೈ ಹಾಕಿದಾಗ ಎದ್ದು ಪ್ರತಿಭಟಿಸಿದವನು ಭೀಮಸೇನ ದೇವರೇ. ಯಾಕೆ? ದ್ರೌಪದಿ ಅಂದರೆ ಏನು? ಭಾರತೀ ದೇವಿ.
ಅದು 5 ಒಳಗೆ ಇದ್ದಾವೆ, ಅವೆಲ್ಲ ಬಹಳ ವಿವರಣೆಗಳಿವೆ. ದ್ರೌಪದಿ ದೇವಿ ತಗೊಳ್ಳಿ, ಭಾರತೀ ದೇವಿ. ಭಾರತೀ ದೇವಿ ಅಂದರೆ ಏನು? ವೇದಕ್ಕೆ ಅಭಿಮಾನಿ. ಮುಖ್ಯ ಲಕ್ಷ್ಮೀ ದೇವಿ, ಇವರೆಲ್ಲ ಅವರ ಅಭಿಮಾನಿಗಳು. ಅವರ ಅಂದರೆ ಕಡಿಮೆ ಅಭಿಮಾನಿಗಳು ಅಂತ ಅರ್ಥ, ಅವರ ಅಭಿಮಾನಿಗಳು ಅಂತಲ್ಲ, ಕನ್ನಡದಲ್ಲಿ ಅವರ ಅಂತ. ಆ ಅಭಿಮಾನಿಗಳು, ಆ ಭಾರತೀ ದೇವಿ ವೇದ ಮಾತೆಗೆ ಕೈ ಹಾಕಿ ಮಾನಭಂಗ ಮಾಡಲಿಕ್ಕೆ ಹೇಳಿದ್ರಲ್ಲ, ಅಲ್ಲಿ ದ್ರೌಪದಿ ಸೀರೆ ಹೇಳಿದ್ದಕ್ಕೆ ಭೀಮದೇವರು ಪ್ರತಿಜ್ಞೆ ಮಾಡಿದರು. ಇಲ್ಲಿ ಮಧ್ವಾಚಾರ್ಯರು ವೇದಕ್ಕೆ ಕೈ ಹಾಕಿ ಅದರಲ್ಲಿ ಇರದ ಅಪಾರ್ಥವನ್ನೆಲ್ಲ ಮಾಡಿ ವೇದವನ್ನು ಅಪಾರಿಸಲು ಬಂದವರಿಗೆ ಮಧ್ವಾಚಾರ್ಯ ಎಳೆದು ಹಾಕಿದರು, ತಮ್ಮ ಶಾಸ್ತ್ರವನ್ನು ವಿಚಾರಿಸಿ. ಹೀಗೆ ಭೀಮನ ಮಹಿಮೆಯನ್ನು ತೋರಿದರು. ಆಮೇಲೆ ಏನು ಮಾಡಿದರು? ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಜಗತಾನಿ ತಾವತ್ ಕರಿಷ್ಯಮಾನಾಂಸ ತಸ್ಯ ಪೂಜಾ ಸಂಕಲ್ಪಯಾಮಾಸ ಶುದ್ಧ ಬುದ್ಧಿ. ತಾವು ಮಾಡಿದ ಎಲ್ಲ ಕರ್ಮಗಳನ್ನು ವೇದವ್ಯಾಸದೇವರಿಗೆ ಅರ್ಪಿಸಿದರು. ಎಂಥ ಭಾಗವತೋತ್ತಮರು ಅಂದರೆ ಒಂದು ಸಾರಿ ಕೂಡ ಭಗವಂತನ ಸಂಕಲ್ಪ, ಭಗವಂತ ಹೇಳ್ದ ಅಂದರೆ ಮಾಡಿದೆ ಅನ್ನೋ ಎಂದು ವಿರುದ್ಧ ಮಾಡಲಿಲ್ಲ ಭೀಮಸೇನ ದೇವರು. ಧರ್ಮರಾಜ ವಿರುದ್ಧ ಮಾಡ್ದ, ಅಶ್ವತ್ಥಾಮ ಹತಃ ಅಂತ ಹೇಳೋರು ಹೇಳಲ್ಲ ಅಂದ, ಪಾಪ ಬರುತ್ತೆ ಅಂದ್ಬಿಟ್ಟ. ಕೃಷ್ಣನೇ ಪರಮಾತ್ಮ, ಅವನೇ ಹೇಳು ಅಂದ್ಬೇಕಾರೆ ಆಗಲಿಲ್ಲ. ಅರ್ಜುನನಿಗೆ ಯುದ್ಧ ಮಾಡಿ ಯಾರ ಮಾಡಲ್ಲ ಅಂದ್ಬಿಟ್ಟ. ಆದರೆ ಭೀಮಸೇನ ಒಂದು ದಿವಸ ಕೃಷ್ಣ ಹೇಳಿದ್ದಾನೆ ಇಲ್ಲ ಅಂತ ಅವ್ರು ಬಾಯಿಲ್ಲ ಅಂತ ಭಾಗವತೋತ್ತಮರವರು ಅದನ್ನೇ ಹೇಳ್ತಾರೆ. ಒಂದು ಉದಾಹರಣೆ ಕೊಡ್ತಾರೆ. ಭಾಗವತದಲ್ಲಿ ಬರಬೇಕಾದ್ರೆ ಮಹಾಭಾರತದಲ್ಲಿ ಬರಬೇಕಾದ್ರೆ ಎಲ್ಲ ಯುದ್ಧ ಮುಗಿಯುತ್ತೆ, ಯಾರಿಗೆ ಎಷ್ಟು ತಿಳುವಳಿಕೆ ಅಂತ ಹೇಳಿ ಅಂತ ಧರ್ಮರಾಜ ರಾಜ್ಯಭಾರ ಆಡ್ತಾ ಇರ್ತಾನೆ. ಒಬ್ಬನು ಬರ್ತಾನೆ, ಮಗನ ಕರ್ಕೊಂಡು ಒಬ್ಬನು ಬ್ರಾಹ್ಮಣ ಬರ್ತಾನೆ ಧರ್ಮರಾಜನ ಹತ್ರ. ಬಂದುಬಿಟ್ಟು, ಧರ್ಮರಾಜ ನನ್ನ ಮಗನಿಗೆ ಉಪನಯನ ಇದೆ, ನಾವು ಉಪನಯನ ಮಾಡಬೇಕು, ಸಹಾಯ ಮಾಡಪ್ಪ ಅಂತ ಕೇಳ್ತಾನೆ. ರಾತ್ರಿ ಆಗಿರುತ್ತೆ, 10-11 ಗಂಟೆ ಆಗಿರ್ಬೋದು ರಾತ್ರಿ. ಧರ್ಮರಾಜ ನೋಡ್ತಾನೆ, ರಾತ್ರಿ ಆಗಿದೆಯಪ್ಪ, ಈಗಾಗಲ್ಲ, ಬೆಳಿಗ್ಗೆ ಬಾ ಅಂತ ಹೇಳ್ತಾನೆ. ಬೆಳಿಗ್ಗೆ ಬಾ ಅಂತ ಹೇಳ್ತಾನೆ. ಬೆಳಿಗ್ಗೆ ಬಾ ಅಂತ ಹೇಳ್ತಾನೆ. ಅವನು ಆಗಲಿ ಅಂತ ಹೇಳ್ಬಿಟ್ಟು ಅಂತ ಭೀಮಸೇನ ಹತ್ರ ಹೋಗ್ತಾನೆ. ಭೀಮಸೇನ ಯುವರಾಜ ಭೀಮಸೇನ ಹತ್ರ ಹೋದ್ರೆ ಭೀಮಸೇನ ದೇವರು ಎಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ. ಅಲ್ಲ, ನೀನು ನಮ್ಮ ಅಣ್ಣನ ಹತ್ರ ಹೋಗ್ಬೇಕಾಗಿತ್ತಲ್ಲ, ನೀನು ಹೋಗ್ಲಿಲ್ವಲ್ಲ, ಯಾಕೆ? ನಿಮ್ಮ ಅಣ್ಣನ ಹತ್ರ ಹೋಗಿದ್ದೆ, ಧರ್ಮರಾಜನ ಹತ್ರ ಹೋಗಿದ್ದೆ, ಅವ್ನು ನಾಳೆ ಬಾ ಅಂತಂದ. ಸರಿ ಆಯಿತು, ಹೋಗಿ ನೀನು ಅಂತ ಕಳಿಸ್ಬಿಟ್ಟು ಅಲ್ಲಿ ಒಂದು ನಗಾರಿ ಇರುತ್ತೆ ಅವನ ಸಭೆ, ಧರ್ಮರಾಜನ ಇದರಲ್ಲಿ. ಯಾರಿಗೆ ಏನಾದರೂ ಅತಿ ಸಂತೋಷ ಆದರೆ ಆ ನಗಾರಿ ಬಾರಿಸ್ಬೇಕು. ಭೀಮಸೇನ ದೇವರು ಜೋರಾಗಿ ಬಾರಿಸ್ಬಿಡ್ತಾರೆ ನಗಾರಿನ. ಬಾರಿಸಿದ್ರೆ ಧರ್ಮರಾಜನಿಗೆ ಇದೇನಿದೆ ಹಿಂಗೆ ಭೀಮಸೇನ ದೇವರು ಬಾರಿಸ್ತಾ ಇದ್ದಾರಲ್ಲ, ಏನಾಗಿ ಭೀಮಸೇನ ಕರೆಸ್ತಾನೆ. ಭೀಮಸೇನ ಕರೆಸ್ಬಿಟ್ಟು ಕೇಳಿದ್ರೆ ಏನಂತ ಸಂತೋಷ ಆಯ್ತು. ಅಲ್ಲ ಅಣ್ಣ, ನೀನು ನಾಳೆ ತನಕ ಬದುಕ್ತೀನಿ ಅಂತ ನಂಬಿಟ್ಟಿದೆಯಲ್ಲ, ಅದೇ ಸಂತೋಷ ನನಗೆ. ನಾಳೆ ತನಕ ಬದುಕ್ತೀನಿ ಗ್ಯಾರಂಟಿ ಇದೆಯಲ್ಲ ನಿನಗೆ. ಇವತ್ತಿರ್ತೀವಿ ಹಿಂಸೆ, ನಾನೇ ಪ್ರಾಣದೇವರು, ನಾನು ಭಗವಂತನ ಇಚ್ಛೆ, ನೀನು ನಾಳೆ ಕೊಡ್ತೀನಿ ಅಂತ ಅವನಿಗೆ ಕೊಡ್ತಾರೆ. ನಾಳೆ ತನಕ ನೀನು ಇದೆಯಾ ಅಂತ ಅಷ್ಟು ನಿನಗೆ ನಂಬಿಕೆ ಇದೆಯಾ? ಅದಕ್ಕೆ ನನಗೆ ಬಹಳ ಸಂತೋಷ ಆಯ್ತು. ನಾನು ಆಮೇಲೆ ಧರ್ಮರಾಜಕ್ಕೆ ಅರ್ಥ ಆಗತ್ತೆ, ಕ್ಷಮೆ ಕೇಳ್ತಾನೆ ಧರ್ಮರಾಜ. ಈ ಥರ ಭೀಮಸೇನ ದೇವರು ಎಂದೂ ಭಗವಂತನ ವಿರುದ್ಧವಾಗಿ ಮಾಡಿದವರಲ್ಲ. ಆಮೇಲೆ ಏನಾಗತ್ತೆ ಅಂತಂದರೆ, ದುಶ್ಯಾಸನನ್ನು ಸಾಯಿಸ್ತಾನೆ. ದುಶ್ಯಾಸನ ಸಾಯಿಸಿದ ಮೇಲೆ ಸೌಗಂಧಿಕ ಪುಷ್ಪ ತರಬೇಕು ಅಂತಂದಾಗ ಅಲ್ಲಿ ಮಣಿಮಂತ ಮೊದಲಾದವರು ರಾಕ್ಷಸರು ಇರ್ತಾರೆ, ಅವ್ರನ್ನೆಲ್ಲ ಸಂಹಾರ ಮಾಡ್ತಾನೆ. ಮಣಿಮಂತ ಅನ್ನೋರೆಲ್ಲ ಸಂಹಾರ ಮಾಡ್ತಾನೆ, ಸುಮಾರು ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ರಾಕ್ಷಸರನ್ನು ಸಂಹಾರ ಮಾಡಲು ಅವರೆಲ್ಲ ಸಿಟ್ಟು ಬರುತ್ತೆ ಅವರಿಗೆ. ಅವರೆಲ್ಲ ಸಿಟ್ಟು ಬಂದ್ಬಿಟ್ಟು ಮಾಡಲಿ ನಾವು ಅಂತೇಳಿ ಏನು ಮಾಡ್ತಾರೆ, ಅವರೇನು ಮಾಡ್ತಾರೆ, ಕಲಿಯುಗದಲ್ಲಿ ಅವತಾರ ಮಾಡ್ತಾರೆ. ಯಾಕೆ ಅಂದರೆ ಕಲಿಯುಗದಲ್ಲಿ ಅವತಾರ ಮಾಡಬೇಕಾದ್ರೆ ಏನಪ್ಪ ಮಾಡಬೇಕು? ಕಲಿಯುಗದಲ್ಲಿ ರಾಕ್ಷಸರಾಗಿ ಅವತಾರ ಮಾಡಿದರೆ ಜನ ಯಾವುದೋ ನಾಟಕ ಕಂಪ್ನಿಯನ್ನು ಅಂತ ಹೇಳಿ ಜೈಲಿಗೆ ಆಗ್ತದೆ. ಏನು ಮಾಡಬೇಕು? ಅದಕ್ಕೆ ಏನು ಮಾಡ್ತಾರೆ, ಕಲಿಯುಗದಲ್ಲಿ ಬ್ರಾಹ್ಮಣರ ವೇಷದಲ್ಲಿ ಬರ್ತಾರೆ. ಈಗ ನಾವು ಯಾರು ದೈತ್ಯರೋ ಯಾರು ಬ್ರಾಹ್ಮಣರೋ ಗೊತ್ತಿಲ್ಲ, ಬರ್ಬಿಡ್ತಾರೆ, ಬ್ರಾಹ್ಮಣರ ವೇಷದಲ್ಲಿ ಬರ್ತಾರೆ. ಆ ಬ್ರಾಹ್ಮಣರ ವೇಷದಲ್ಲಿ ಬರಬೇಕಾದ್ರೆ ಏನು ಮಾಡ್ತಾರೆ, ಇವ್ರಿಗೆ ಹಿಂಗಾರ ಮಾಡಬೇಕು. ಇವ್ರಿಗೆ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕೃಷ್ಣನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮ. ಈ ಭೀಮಸೇನ ದೇವರು ನಮ್ಮನ್ನು ಸಾಯಿಸ್ಬಿಟ್ಟಿದ್ದಾರೆ, ಇವ್ರು ಏನಾದರೂ ಮಾಡಿ ಹಿಂಸೆ ಕೊಡ್ಬೇಕು ನಾವು. ಅದಕ್ಕೋಸ್ಕರ ಎಲ್ಲರೂ ಯಾಕೆ ಅವತಾರ ಮಾಡಿ ಭೀಮಸೇನ ದೇವರು ಮಾಡಿದ್ರೆ, ಯಾಕೆಂದರೆ ವೇದಗಳಿಗೆ ಗ್ರಂಥಗಳಿಗೆ ಅಪಾರ್ಥವನ್ನು ಮಾಡಿದಾಗ ಭೀಮಸೇನ ದೇವರಿಗೆ ಹಿಂಸೆ ಆಗತ್ತೆ, ಆ ಹಿಂಸೆ ಕೊಟ್ಟರೆ ಸಂತೋಷ ಆಗತ್ತೆ ಅಂತ ಮಾಡ್ತಾರೆ. ಅವರು ದೈತ್ಯರಾದರೂ
ಅಂತ ಇಲ್ಲಿ ಒಂದು ಸೂಕ್ಷ್ಮ ತಿಳ್ಕೊಳ್ಬೇಕು. ಈಗ ಅನಿಸಿಕೆ ಇದೆ, ದೈತ್ಯರು ರಾಕ್ಷಸರು ಇಬ್ರು ಒಂದೇ ಅಲ್ಲ. ಇಬ್ರು ಒಂದೇ ಅಂತಂದ್ರೆ ರಾಕ್ಷಸರಾದರೆ ಸ್ವಭಾವತಃ ವಿಕಾರರು, ದೇಹತಃ ವಿಕಾರರು. ಕುಂಭಕರ್ಣ ದೇಹತಃ ವಿಕಾರ, ರಾವಣ ದೇಹತಃ ವಿಕಾರ, 10 ತಲೆ 20 ಕೈ ವಿಕಾರ ಅಲ್ವಾ. ಅವನು ದೈತ್ಯ ಅಲ್ಲ, ರಾಕ್ಷಸ. ದುರ್ಯೋಧನ ಬಹಳ ಸುಂದರ ರೂಪಿರಿ, ಯಾವ ಹೆಣ್ಮಕ್ಳು ನೋಡಿದ್ರೆ ಹೋಗ್ಬಿಡ್ತೀವಿ ದುರ್ಯೋಧನ, ನಿಮಗೆ ಗೊತ್ತಿಲ್ಲ ಅಂತ. ಅಷ್ಟು ಸ್ಫುರದ್ರೂಪಿ ಅವನು, ಒಳಗಡೆ ವಿಕಾರ ಹೊರಗಡೆ ಕಾಣಲ್ಲ. ಅಂದ್ರೆ ಏನು, ಅವನು ದೈತ್ಯ. ನೋಡ್ಲಿಕ್ಕೆ ಚೆನ್ನಾಗಿದ್ದು ಒಳಗಡೆ ಬುದ್ಧಿ ಚೆನ್ನಾಗಿದ್ದವ್ರು ದೈತ್ಯರು. ನಾವೇ ಯೋಚನೆ ಮಾಡ್ಕೋಬೇಕು, ಯಾರ್ಯಾರು ದೈತ್ಯರು. ದೈತ್ಯರು ನೋಡ್ಲಿಕ್ಕೂ ವಿಕಾರವಾಗಿದ್ದು ಸ್ವಭಾವನೂ ವಿಕಾರ ಆಗಿತ್ತು ಅಂದ್ರೆ ಅವರು ರಾಕ್ಷಸರು. ಹಂಗಾಗಿ ಎಷ್ಟೋ ರಾಕ್ಷಸರುಗಳು ಬ್ರಾಹ್ಮಣರಾಗಿ ದೈತ್ಯರಾಗಿ ಅವತಾರ ಮಾಡಿಬಿಟ್ಟು ಕಲಿಯುಗದಲ್ಲಿ ಬಂದ್ಬಿಟ್ಟು. ಹಂಗಾಗಿ ಯಾರು ದೈತ್ಯರು, ಯಾರು ಒಳ್ಳೆಯವರು, ಯಾರು ನಾನು ಕಾವಿ ಬಟ್ಟೆ ಹಾಕೊಂಡಿದ್ದೀನಿ, ನಾನು ಹಾಕೊಂಡಿದ್ದೀನಿ, ನಾನು ಕಚ್ಚೆ ಪಂಚೆ ಉಟ್ಕೊಂಡಿದ್ದೀನಿ, ನಾನು ಬಡಿದ್ದೀನಿ ಅಂತ ಗೊತ್ತಾಗದೆ ಸಾಮಾನ್ಯ ಜನಕ್ಕೆ ಗೊತ್ತಾಗಲಿಕ್ಕಾಗಲಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ಬಂದರು, ಪೂರ್ಣವಾಗಿ ಜ್ಞಾನ ಕೊಡಲಿಕ್ಕೆ ಮಧ್ವಾಚಾರ್ಯರು ಬಂದರು, ಹೀಗಿರಬೇಕು ಅಂತ ಅನ್ನೋದಕ್ಕೆ. ಆಮೇಲೆ ಬೌದ್ಧ ಮತ ಅವಾಗ ಪ್ರಚಾರವಿತ್ತು. ಬೌದ್ಧ ಮತ ಹೇಳ್ತಾರೆ, ಅವೈದಿಕಂ ಮಾಧ್ಯಮಿಕಂ ನಿರಸ್ತಂ ನಿರೀಕ್ಷೆ ತತ್ಪಕ್ಷ ಸುಪಕ್ಷಪಾತಿ ತಮೇವ ಪಕ್ಷಂ ಪ್ರತಿಪಾದಕೋಸೌ ನ್ಯರೂರ್ಬನ್ಮಾರ್ಗ ವಿಹಾನರೂಪಂ. ಅವ್ರು ಏನಾಯಿತು, ಎಲ್ಲ ಶೂನ್ಯ. ಅದರಲ್ಲಿ ಬಹಳ ವಿಂಗಡಣೆಗಳಿದ್ದಾವೆ. ಬುದ್ಧದಲ್ಲೇ ಅವ್ರದ್ದು ಕ್ಷಣಿಕವಾದ ಆ ಥರ ಬೇರೆ ಬೇರೆ ಇದೆ. ಅವರು ಶೂನ್ಯ ನಂಬೋರು, ವೇದಗಳು ನಂಬೋರಲ್ಲ. ಅವರನ್ನು ಖಂಡಿಸ್ತೀನಿ ಅಂತ ಇವರು ಬಂದರು. ಇವರು ಏನಾದರೂ ಪ್ರಚಂಡ ಬೌದ್ಧರು ಅಂತಲೇ ಹೆಸರು. ಇವರು ಕೊನೆಗೆಲ್ಲ ಅನ್ನೋದು ಎಲ್ಲ ಶೂನ್ಯ ಅಂತಲೇ ಅನ್ನೋದು. ಅವರನ್ನು ಹೇಳಿಬಿಟ್ರೆ ಡೈರೆಕ್ಟಾಗಿ ಅದನ್ನು ದ್ವೇಷಿಸ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು ಇವರು ಬ್ರಹ್ಮ ಇದ್ದಾನೆ, ಇದ್ದಾನೆ ನಿರ್ಗುಣ, ಇದ್ದಾನೆ ಆಕಾರ ಇಲ್ಲ, ಇದ್ದಾನೆ ಗುಣ ಇಲ್ಲ, ಹಿಂಗೆ ಬಂದು ಇದ್ದಾನೆ ಅವನು ನಾನು ಒಂದೇ. ಈ ಕಾಣ್ತಿರೋದೆಲ್ಲ ಸುಳ್ಳು, ಕಾಣದೇ ಇರೋದೆಲ್ಲ ಸತ್ಯ, ಹಿಂಗೆ ಬರುತ್ತೆ. ಇವೆಲ್ಲ ಮತಗಳಿದೆ. ಒಬ್ಬರು ಗಣಪತಿನೇ ಶ್ರೇಷ್ಠ, ಗಣಪತಿನೇ ಸರ್ವೋತ್ತಮ, ಗಾಣಪತ್ರು ಅಂತ ಶಕ್ತಿ ದೇವತೆಗಳೇ ಶ್ರೇಷ್ಠ. ಈಗ ಭಾಳ ಜನ ವೈಶೇಷಿಕರು, ತಾರ್ಕಿಕರು, ಪ್ರಕೃತಿ ಬೇಕಾಗೇ ಇಲ್ಲ, ದೇವ್ರು ಬೇಕಾಗಿಲ್ಲ ಪ್ರಕೃತಿ, ಅದರಿಂದ ಅದೇ ತಾನೇ ಹಾಲು ಮೊಸರಾಗಬೇಕಾದ್ರೆ ಯಾರಿಗೆ ಬೇಕು, ಯಾರು ಬೇಕು, ಈಗ ವಾದ ಮಾಡೋರಿದ್ದಾರೆ. ಇಂಥವರೆಲ್ಲ ಹುಟ್ಕೊಂಡ್ರು ದ್ವೇಷ ಮಾಡಲಿಕ್ಕೆ. ಆವಾಗ ಏನಾಯಿತು ಅಂದರೆ, ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ಮಾಡಿದ್ರಲ್ಲ, ಅದಕ್ಕೆ ಅರ್ಥ ಮಾಡಲಿಕ್ಕೆ ಇವ್ರು ಯಾರಿಗೂ ಆಗಲೇ ಇಲ್ಲ. ಆವಾಗ ಈ ಅರ್ಥ ಮಾಡಲಿಕ್ಕೆ ಒಬ್ಬರು ಉದಯಿಸಿದ, ಅದ್ವೈತಾಚಾರ್ಯರು ಉದ್ದೇಶಿಸಿದರು. ಅವರೇನು ಮಾಡಿದರು, ಬ್ರಹ್ಮಸೂತ್ರ ಬರೆದವರಿದಾರಲ್ವ ಅವ್ರನ್ನ ಕೇಳಬೇಕಲ್ವ, ಅವರಿಗೆ ಅನುಗುಣವಾದ ಭಾಷ್ಯವನ್ನು ಮಾಡಬೇಕು. ಈಗ ಒಬ್ಬರು ಒಂದು ಗ್ರಂಥ ರಚಿಸಿದ್ದಾರೆ ಅಂದರೆ ಅದ್ರ ಮೇಲೆ ಟಿಪ್ಪಣಿ ಬರೀಬೇಕು ಅಂತಂದರೆ ಅವ್ರು ಏನು ಅರ್ಥ ಮಾಡಿದ್ರು, ನನ್ನ ಅರ್ಥದ ಪ್ರಕಾರ ಅವರ ಗ್ರಂಥದ ಅರ್ಥವನ್ನು ನಾನು ಮಾಡ್ತೀನಿ ಅಂತಂದರೆ ನನಗೇನು ಮನಸ್ಸಿಗೆ ಹೊಳೆದಿದೆ ಅದು ಮಾಡಿದ್ದು ಇವ್ರು ಮಾಡಿದ್ದಾನೆ. ಅದಕ್ಕೆ ಏನಂದ್ರೆ ಇವನು ಮಹಾ ತಸ್ಕರ ಅಂದು. ವೇದಗಳನ್ನು ಕದ್ದವರು ಅಂದರೆ ವೇದಗಳನ್ನು ಅಪಹಾರ ಮಾಡಲಿಲ್ಲ. ಆ ವೇದವ್ಯಾಸ ದೇವರು ಏನು ಅರ್ಥ ಹೇಳಿದ್ರು ಅದನ್ನು ತಗೊಳ್ಳೇ ಇಲ್ಲ, ನಿಮಗೆ ಗೊತ್ತಿಲ್ಲ ನಾ ಬರೀತೀನಿ ಅಂತಂದ್ರು. ಹಿಂಗೆ ಹೇಳಿ ಇದೇನಾಯಿತು, ಇದು ಜನಗಳ ಮನಸ್ಸಿನಲ್ಲಿ ಬಹಳ ಉಳಿತು. ಮಧ್ವಾಚಾರ್ಯ ಅವತಾರ ಮಾಡೋ ಸಮಯದಲ್ಲಿ ಎಲ್ಲರೂ ಅದ್ವೈತವಾದಿಗಳೇ ಇದ್ದರು. ಹಾಗೆ ಅದು ಬಹಳ ಬೆಳೆಯಿತು. ಬೆಳೆದಾಗ ಏನಾಯಿತು ಅಂತಂದರೆ, ಆವಾಗ ದೇವತೆಗಳೆಲ್ಲ ಭಗವಂತನಿಗೆ ಪ್ರಾರ್ಥಿಸ್ತಾರೆ. ಭಗವಂತನಿಗೆ ಪ್ರಾರ್ಥಿಸ್ಬೇಕಾದ್ರೆ ಹೇಳ್ತಾರೆ, ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀಲೆ ದುರ್ಭಾಷ್ಯ ಸಂತಮ ಸಂತಿತೋ ಜನೇಂದೇ ಮಾರ್ಗಕ್ಷತಾಂ ಸರತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮುಹು. ಈ ಕಲಿಕಾಲದಿಂದ ಎಲ್ಲ ಕೆಟ್ಟು ಹೋಗ್ತಾ ಬಂತು. ಜನಗಳ ಮನಸ್ಸು, ಜನಗಳ ಆಹಾರ ಎಲ್ಲ ಹೋಗ್ತಾ ಬಂತು. ಯಾವಾಗಲೂ ಬರೀ ನಾನು ಎಲ್ಲ ಅದೇ ಮತಗಳಿದ್ದಾಗ ಆ ಮತಗಳಲ್ಲಿ ಅವಾಗ ಹೇಗಿತ್ತು ಅಂದರೆ, ನೀವು ದ್ವೈತ ಮತವನ್ನು ನೀವು ಒಪ್ಪಿದ್ರು ಕೂಡ ನೀವು ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ ಹೊರಗಡೆ, ಆ ಪರಿಸ್ಥಿತಿ ಇತ್ತು. ಯಾಕೆಂದರೆ ಪ್ರಾಚೀನ ಕಾಲದಿಂದ ಬಂದವ್ರದ್ದು ವಿರುದ್ಧ ಮಾತಾಡಿದರೆ ಬಹಿಷ್ಕಾರ ಹಾಕೋರು.
ಹಾಗೆ ಹೇಳ್ಕೊಂಡಿದ್ರು. ಎಲ್ಲ ಒಂಥರ ಕಲ್ಮಶಗಳಾದಾಗ ಆವಾಗ ದೇವತೆಗಳು ಭಗವಂತನಿಗೆ ಕೇಳ್ಕೊಳ್ತಾರೆ. ಆವಾಗ ನಾಥ ಕಲವು ತ್ರಿಯಗು ಹೂತಿರನೊದ್ಭುಭೂಷು ಬ್ರಹ್ಮಾಣಮಪ್ಪೆನವತಾರ ಮನಾದಿ ದಿಕ್ಷು ಸರ್ವಜ್ಞ ಮನ್ನ ಮದವೇಕ್ಷತ ಕಾರ್ಯವೀರ್ಯಂ ಸ್ಮೇರಾನುವ ಭೋನ ಜೀವನ ಮಾಪಭಾಸೆ. ಭಗವಂತನಿಗೆ 3 ಯುಗಗಳಲ್ಲಿ ಮಾತ್ರ ಅವತಾರ, ಕಲಿಯುಗದಲ್ಲಿ ಇಲ್ಲ ಅವತಾರ. ಭಗವಂತ ಹೇಳ್ತಾರೆ, ನಾನು ಕಲಿಯುಗದಲ್ಲಿ ಅವತಾರ ಮಾಡೋದು. ಪ್ರಾಣದೇವರನ್ನು ಅವತಾರ ಮಾಡಲಿಕ್ಕೆ ಹೇಳ್ತೀನಿ. ಮುಖ್ಯ ಬ್ರಹ್ಮನಿಗೆ ಅವತಾರ ಇಲ್ಲ, ಪ್ರಾಣದೇವರಿಗೆ ಹೇಳ್ತೀನಿ. ಪ್ರಾಣದೇವರಿಗೆ ಕಲಿಯುವ ಜನ ಹಾಳಾಗುವರೆ, ಇವರಿಗೆ ನಾನು ಹೇಳ್ಬೇಕು, ನಾನು ಹೋಗಲ್ಲ. ಇಲ್ಲ, ನೀನು ಅಲ್ಲಿ ಕಲಿಯುಗದಲ್ಲೂ ಒಳ್ಳೆ ಜನ ಇದ್ದಾರೆ, ಸಾಧು ಜನರು ಇದ್ದಾರೆ, ಅದು ಗೊತ್ತಾಗ್ತಾ ಇಲ್ಲ ಪಾಪ ಅವರಿಗೆ. ಇದು ಮಾಡಬೇಕು ಅದು ಮಾಡಬೇಕು ಗೊತ್ತಾಗ್ತಿಲ್ಲ, ನೀನು ಹೋಗಿ ಅವ್ರಿಗೆ ಮಾಡೋ. ಅವ್ರು ನಾನು ಹೋಗಲ್ಲ, ಈ ಜನಗಳೆಲ್ಲ ಹಾಳು, ಇವ್ರಿಗೆ ವೇದ ಮುಟ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ಬಿಟ್ರು. ಆವಾಗ 800 ವರ್ಷ ಕೆಳಗೆ ಈಗಿನ ಗತಿ ತಗೊಳ್ರಿ. ಆವಾಗನೇ ಹೇಳ್ಬಿಟ್ರಿ ಇವರೆಲ್ಲ ಅಯೋಗ್ಯರಿದ್ದಾರೆ ಅಂತ. ಈಗಿನ ಬ್ರಾಹ್ಮಣ ತಗೊಂಡ್ಬಿಟ್ರೆ ಜನಿವಾರ ಹಾಕಿದ್ದಕ್ಕೆ ಬ್ರಾಹ್ಮಣ ಇಲ್ಲ. ಅಷ್ಟೇನೆ, ಆ ಜನಿವಾರನ ಗೂಟಕ್ಕೆ ಹಾಕೋರು ಭಾಳ ಜನ ಇದ್ದಾರೆ. ಹೀಗೆ ಆವಾಗ ಪ್ರಾಣದೇವರು ಹೇಳಿದರು, ಹಾಗಾದರೆ ನೀವು ಕಲಿಯುಗದಲ್ಲಿ ಅವತಾರ ಇಲ್ಲ ಅಂತೀರ, ಮತ್ತು ಶ್ರೀನಿವಾಸನ ಅವತಾರ ಹೆಂಗೆ ಬಂತು ಕಲಿಯುಗದಲ್ಲಿ? ಶ್ರೀನಿವಾಸ ಬಂದಲ್ಲ ಅಂದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಬರುತ್ತೆ. ಶ್ರೀನಿವಾಸನ ಅವತಾರ ಅಲ್ಲ, ಅದು ಕೃಷ್ಣನದ್ದೇನೆ. ಯಾಕೆಂದರೆ ಶ್ರೀನಿವಾಸನಿಗೆ ತಂದೆ ತಾಯಿ ಯಾರು ಅಂತ ಕೇಳಿದಾಗ ಅವನೇನು ಹೇಳ್ತಾನೆ, ವಸುದೇವ ಸುತ, ದೇವಕಿ ವಸುದೇವ ಅಂತ ಹೇಳ್ತಾರೆ. ದೇವಕಿ ವಸುದೇವ ಅಂತ ಹೇಳಿ ವೆಂಕಟೇಶನ್ ಬೇರೆ ತಂದೆ ತಾಯಿ ಇಲ್ಲ, ದೇವಕಿ ವಸುದೇವನೇ. ಕೃಷ್ಣನೇ ಮುಂದಿಂದು ಬಂದಿದ್ದದು. ಹಾಗಾಗಿ ಅದು ಸಪ್ರೇಟ್ ಅವತಾರ, ಕಲಿಯುಗದ ಅವತಾರ ಅಲ್ಲ ಅದು. ಹಾಗೆಂದು ತಿಳ್ಕೊಬಾರ್ದು, ಕಲಿಯುಗದಲ್ಲಿ ಅವತಾರ ಇಲ್ಲ ಭಗವಂತನಿಗೆ. ಬುದ್ಧ ಅವತಾರ ಬಂತಲ್ಲ ಅಂದರೆ ದ್ವಾಪರ ಯುಗ ಕಲಿಯುಗದ ಸಂಧಿಯಲ್ಲಿ ಬಂತದು. ಕಲಿಯುಗ ಕೃತಯುಗದ ಸಂಧಿಯಲ್ಲಿ ಕಲ್ಕಿ ಅವತಾರ ಬರುತ್ತೆ. ಹಾಗೆ ಕಲಿಯುಗದಲ್ಲಿ ಅವತಾರ ಇಲ್ಲ ಭಗವಂತನನ್ನು. ಯಾಕೆಂದ್ರೆ ಅವ್ರು ಕೇಳಿದ್ರು ನಮಗೆ, ಶ್ರೀನಿವಾಸ ದೇವರ ಅವತಾರ, ಶ್ರೀನಿವಾಸ ದೇವರು ಮತ್ತೆ ಪೂಜೆ ಮಾಡ್ತೀವಿ, ಕಲಿಯುಗದಲ್ಲಿ ಹುಟ್ಟಿಲ್ವಾ ಅವರು ಅಂತ. ಅವನ ತಂದೆ ಕೇಳಿ, ನನ್ನ ತಂದೆ ವಾಸುದೇವ, ನನ್ನ ತಾಯಿ ದೇವಕಿ ಅಂತ ನನಗೆ ಶ್ರೀನಿವಾಸ. ಹಾಗಾಗಿ ಕಲಿಯುಗದಲ್ಲಿ ಅವನಿಗೆ ಅವತಾರ ಇಲ್ಲ. ಪರಮಾತ್ಮನ ಇಚ್ಛೆಯಂತೆ ವಾಯುದೇವರು ಅವತಾರ ಮಾಡಲಿಕ್ಕೆ ನೋಡ್ತಾರೆ, ಅವತಾರ ಮಾಡಲಿಕ್ಕೆ ನಿಶ್ಚಯ ಮಾಡ್ತಾರೆ. ಹಾಗೆಯೇ ಬೇರೆ ದೇವತೆಗಳೆಲ್ಲ ಬಂದುಬಿಟ್ಟು ವಾಯುದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ನೀವು ದಯವಿಟ್ಟು ಬಂದುಬಿಟ್ಟು ಒಳ್ಳೆಯ ಜ್ಞಾನವನ್ನು ಕೊಟ್ಟು ಜನರನ್ನು ಉದ್ಧಾರ ಮಾಡಿ ಅಂತ ಹೇಳ್ತಾರೆ. ಆವಾಗ ತತ್ಪ್ರೀತಯೇ ರಜತಪೀಠ ಪುರಾದಿವಾಸಿ ದೇವೋ ವಿವೇಶ ಪುರುಷಂ ಶುಭಸೂಚನಾಯ ಪ್ರಾಪ್ತೇ ಮಹಾಯ ಮಹಿತಾಯ ಮಹಾಜನೌಘ ಕೋಲಾಹಲೇನ ಸಂತೋಹಲನಿ ಪ್ರವೃತ್ತೆ. ಉಡುಪಿ ಒಳಗೆ ಮಕರ ಸಂಕ್ರಮಣ ಭಾಳ ಜೋರು, ಈಗಲೂ ಜೋರೇನೆ ಮಕರ ಸಂಕ್ರಮಣ. ಭಾಳ ಜನರ ಗುಂಪು ಸೇರಿತ್ತು. ರಜತ ಪೀಠ ಅಂದರೆ ನಿಮಗೆಲ್ಲ ಗೊತ್ತಿದೆ, ಉಡುಪಿ ಅಂತಾನೆ. ಎಲ್ಲ ಸೇರಿದಾಗ ಏನಾಯಿತು ಅಂತಂದರೆ, ಒಂದು ಹುಚ್ಚನಂತಿರುವ ಮನುಷ್ಯ, ಮೂಢ, ಏನು ಗೊತ್ತಿಲ್ಲ ಅವನಿಗೆ. ಅದಕ್ಕಾಗಿ ಆವಾಗ ಅವನ ಮೇಲೆ ಅನಂತ ದೇವರು ಅನಂತೇಶ್ವರ ಆವಾಹನ ಆಗಿಬಿಟ್ಟು ಅವನು ಆ ಅನಂತೇಶ್ವರ ದೇವಸ್ಥಾನ ಇದೆಯಲ್ಲ ಮುಂದೆ ಇದೆ ಧ್ವಜಸ್ತಂಭ, ಅದನ್ನು ಏರ್ಬಿಟ್ಟ. ಅವನಿಗೇನು ನಡಿಲಿಕ್ಕೂ ಸರಿ ಬರ್ತಿರ್ಲಿಲ್ಲ. ಅವನು ಏರ್ಬಿಟ್ಟು ಆ ಧ್ವಜದ ತುದಿಯ ಮೇಲೆ ನಾಟ್ಯ ಮಾಡಿಬಿಟ್ಟ. ನಾಟ್ಯ ಮಾಡಿ ಹೇಳ್ತಾ ಇದ್ದಾನೆ, ಒಬ್ಬನು ಅತ್ಯುನ್ನತವಾದ ಒಬ್ಬ ಹುಟ್ಟಾನೆ, ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಾನೆ, ಅವನು ದೇವರು ಅವರನ್ನು ಕಳಿಸಿದ್ದಾನೆ, ಹುಟ್ಟಾನೆ ಅಂತ ಹೇಳ್ತಾನೆ. ಸರ್ವಜ್ಞನಾದವನು ಹುಟ್ಟಾನೆ ಅಂತ ಹೇಳ್ತಾನೆ. ಹೇಳಿಬಿಟ್ಟು ಏನು ಮಾಡ್ತಾನೆ, ಬಿದ್ದುಬಿಡ್ತಾನೆ ಕೆಳಗಡೆ. ಅಂದರೆ ನೋಡಿ, ಸಾಮಾನ್ಯವಾಗಿ ಎಲ್ಲ ಗೊತ್ತಿರೋನು, ಸಾಮಾನ್ಯವಾಗಿ ಚೆನ್ನಾಗಿರೋನು ಮನಸ್ಸು ಮೈ ಮೇಲೆ ಬಂದುಬಿಟ್ರೆ ದೇವರು ಏನು ಹೇಳ್ತಾರೆ, ಅವನಿಗೆ ಚೆನ್ನಾಗಿ ಜ್ಞಾನಿ ಇದ್ದಾನೆ, ಏನು ಹೇಳೋದು ಅಂತಂತ. ಏನು ಬರೋಲ್ಲ ಅವನಿಗೆ, ಏನು ಬರೋದಿಲ್ಲ, ದಡ್ಡ ಏನು ಬರೋಲ್ಲ ಅಂಥವನ ಮೈ ಮೇಲೆ ಬರ್ಬೇಕಾದ್ರೆ ಅವ್ನು ಬರಬೇಕು, ದೇವರೇ ಬರಬೇಕು ಅಂತ ಗೊತ್ತಾಗುತ್ತೆ. ಆವಾಗ ಅದರಲ್ಲಿ ಇದನ್ನೇ ಇಲ್ಲಿ ತೊಗೊಂಡ್ಬಿಟ್ರೆ ಹರಿಕಥಾಮೃತ ಹೇಳ್ತಾರೆ, ಪ್ರವಿತತನು ನೀನಾಗಿ ಅಂತ ಹೇಳ್ತಾರೆ ದಾಸರು. ಪ್ರವಿತತ, ತತ ವಿತತ ಪ್ರವಿತತ ಅಂತ ಬರುತ್ತದೆ. ತತ ಅಂದರೆ ಒಳಗೆ, ವಿತತ ಅಂದರೆ ದೇಹದ ಒಳಗೆ, ದೇಹದ ಒಳಗೆ ಆ ಜೀವನೊಳಗೆ ಬರ್ತಾನೆ, ದೇಹದೊಳಗೆ ಅದರ ಅಭಿಮಾನಿಗಳ ಒಳಗೆ ಬರೋದು ಪ್ರವಿತತ, ಅವರ ಗುಣಗಳಲ್ಲೊಳಗೆ ಬರ್ತಾನೆ ಪ್ರವಿತತ ಪರಮಾತ್ಮ. ಪರಮಾತ್ಮನ ಅಧೀನವಾಗಿ
ಮುಖ್ಯ ಪ್ರಾಣದೇವರು ಬರ್ತಾರೆ, ಎಲ್ಲ ಒಳಗೊಂಡು ಬರ್ತಾರೆ, ಸಕಲ ಜೀವಿಗಳೆಲ್ಲ ಅವ್ರು ಇರ್ತಾರೆ, ಲಕ್ಷ್ಮೀ ನಾರಾಯಣ ಬಿಟ್ಬಿಟ್ಟು. ಹಾಗೆ ಅವರಲ್ಲಿ ಬಂದು ಹೇಳ್ತಾರೆ. ಆವಾಗ ಜನ ಸಂತೋಷ ಪಡ್ತಾರೆ. ಆಗ ಅಲ್ಲಿ ವೇದಾದ್ರಿ ಅನಂತೇಶ್ವರ ದೇವತೆಯಿಂದ ಶಿವಹಳ್ಳಿ ಅಂತ ಒಂದಿದೆ ಊರು. ಅಲ್ಲಿ ಒಬ್ಬ ಬ್ರಾಹ್ಮಣರಿದ್ರು, ನಡುಮನೆ ನಡಿಲ್ಲ ಏನೋ ಅಂತಾರೆ ಅವರಿಗೆ, ಮಧ್ಯಗೇಹ ಭಟ್ಟ ಅಂತಾರೆ. ಮಧ್ಯಗೇಹ ಭಟ್ರು ವೇದವತಿ ಅಂತ ಅವರ ಹೆಂಡತಿ. ಅವರಿಗೆ ನಾರಾಯಣ ಅಂತನೂ ಹೆಸರಿದೆ ಅಂತ ಕೆಲವೊಂದು ಗ್ರಂಥದಲ್ಲಿದೆ. ಆ ಶಿವಳ್ಳಿ ಗ್ರಾಮದ ಆಗ್ನೇಯ ದಿಕ್ಕಿನಲ್ಲಿ ಪಾಜಕ ಇದೆ. ಇದು ಅದರಲ್ಲಿ ಸುತ್ತಲೂ 4 ತೀರ್ಥಗಳಿದ್ದಾವೆ, ನಿಮಗೆಲ್ಲ ಗೊತ್ತು. ಪರಶುರಾಮ ತೀರ್ಥಗಳೆಲ್ಲ ಇದ್ದಾವೆ 4. ಪರಶು, ಬಿಲ್ಲು, ಬಾಣ, ಗದೆ ಇವುಗಳೆಲ್ಲ ತೀರ್ಥ ಇದೆ. ಅಲ್ಲಿ ದುರ್ಗಾದೇವಿಯನ್ನ ಪರಶುರಾಮ ದೇವರು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇವರು ಬ್ರಾಹ್ಮಣರು ಏನು ಮಾಡಿರ್ತಾರೆ, ಇವರು ಮಧ್ಯಗೇಹ ಭಟ್ರು ವೇದವತಿಯನ್ನು ವಿವಾಹ ಮಾಡಿರ್ತಾರೆ. ವೇದವತಿ ಅಲ್ಲಿಂದ ಒಂದು 2 ಕಿಲೋಮೀಟರ್ ಏನಿದೆ ಶಂಖತೀರ್ಥ ಅಂತ ಇದೆ. ಶಂಖತೀರ್ಥದಲ್ಲಿದ್ದವರು ವೇದವತಿ ಅಪ್ಪ ಅಮ್ಮ. ಶಂಖತೀರ್ಥ ಈಗೂ ಇದೆ ಹಳ್ಳಿ, ಶಂಖತೀರ್ಥ ಆ ಹುಡುಗಿಯಿಂದ ಮದುವೆ ಆಗ್ತಾರೆ. ಮದುವೆ ಆಗಿಬಿಟ್ಟು ಒಂದು ಹೆಣ್ಣು ಮಗು ಇರುತ್ತೆ, 2 ಗಂಡು ಮಗು ಇರುತ್ತೆ. ಅದು ಸತ್ತೋಗ್ಬಿಡುತ್ತೆ 2 ಗಂಡು ಮಗು. ಆಚಾರ ಹುಟ್ಟೋಗಿಂತ ಮುಂಚೆ 2 ಮಗು ಹೋಗಿರುತ್ತೆ. ಅವರು ತಮ್ಮ ವಂಶೋದ್ಧಾರಕ ಒಬ್ಬರು ಬೇಕು ಅಂತ ಹೇಳಿಬಿಟ್ಟು ಅವರು ಭಾಳ ಅನಂತೇಶ್ವರನಿಗೆ ಭಾಳ ಸೇವೆ ಮಾಡ್ತಾ ಇರ್ತಾರೆ. ಒಳ್ಳೆ ಪ್ರವಚನಕಾರರು. ಅವರಿಗೆ ಮಧ್ವಶಾಸ್ತ್ರದ ಬಗ್ಗೆನೇ ಇಚ್ಛೆ. ಅವರಿಗೆ ಆ ಶಾಸ್ತ್ರಗಳವರು ಅಂತಿದ್ರು, ಒಳಗಡೆ ದೇವರಿಲ್ಲ ಅಂತಾರೆ, ಹೊರಗಡೆ ನಾನು ದೇವರು ಒಂದೇ ಅಂತಾರೆ. ಏನು ಒಬ್ಬರು ಅನಂತ ಗುಣ ಪರಿಪೂರ್ಣ ಅಂತ ಭಾಗವತ ಹೇಳುತ್ತೆ, ಕಲ್ಯಾಣ ಗುಣ ಅಂತ ಹೇಳುತ್ತೆ, ಒಳ್ಳೆ ಸುಂದರ ರೂಪ ಅಂತ ಹೇಳುತ್ತೆ. ಇವರು ಹೇಳ್ತಾರೆ ಇದು ಒಂದೂ ಗೊತ್ತಾಗ್ತಾ ಇಲ್ಲ ಭಗವಂತ, ಒಳ್ಳೆ ಜ್ಞಾನವನ್ನು ಕೊಡುವ ಮಗುವನ್ನು ನನಗೆ ಕೊಡು ಅಂತ ಅವರು ಮಾಡ್ತಾ ಇರ್ತಾರೆ. ವೇದವತಿ ಅವರು ಸೇವೆ ಮಾಡ್ತಾ ಇರ್ತಾರೆ ಅನಂತೇಶ್ವರ. 12 ವರ್ಷ ಸೇವೆ ಮಾಡ್ತಾರೆ. 12 ವರ್ಷ ಸೇವೆ ಮಾಡಿ ಪಯೋವ್ರತ ಎಲ್ಲ ವ್ರತಗಳನ್ನು ಮಾಡ್ತಾರೆ. ಎಲ್ಲ ವ್ರತಗಳನ್ನು ಮಾಡಿ ಒಬ್ಬ ಒಳ್ಳೆಯ ಚೇತನ ಅವತರಿಸಬೇಕು ಅಂತಂದರೆ ಸುಮ್ಮನೆ ಅವತರಿಸಲ್ರಿ, ಅದರ ಯೋಗ್ಯತೆ ಇರಬೇಕು. ಅವರು ಒಳ್ಳೆ ಎಷ್ಟು ಚೆನ್ನಾಗಿ ಪ್ರವಚನ ಮಾಡ್ತಾ ಇದ್ರು, ದೇವತೆಗಳು ಕೇಳ್ತಾ ಇದ್ರಂತ ಅವ್ರು ಪ್ರವಚನ. ಮಧ್ಯಗೇಹ ಭಟ್ರು ಅಷ್ಟು ಪ್ರವಚನ ಮಾಡೋರು. ಮಕ್ಕಳು ಬೇಕು, ಗಂಡು ಮಗುಗೆ ಅಂತ ಅದು ಮಾಡ್ಬೇಕಾದ್ರೆ ಅವಾಗೇನಾಯಿತು, ಅವರಿಗೆ ಏನು ಸ್ವಪ್ನನೂ ಬರಲಿಲ್ಲ, ನಮಗೆ ಸ್ವಪ್ನನೂ ಬರಲಿಲ್ಲ, ಏನೂ ಬರಲಿಲ್ಲ. ಅಯ್ಯೋ ಎಷ್ಟು ಮಾಡಿದ್ರು ಸ್ವಪ್ನನೇ ಬರಲಿಲ್ಲ, ಈ ರಾಘವೇಂದ್ರ ಸಂಬಳ ಅಷ್ಟೇ, ನಾವು ಸುಮ್ಮನೆ ಮನೆಗೆ ಹೋಗ್ಬಿಡೋಣ ಪರಿಮಳ ಪ್ರಸಾದ ತಿನ್ಕೊಂಡು ಅಂತ ಹೋಗ್ತಾರಲ್ಲ, ಹಂಗಲ್ಲ. ಸ್ವಪ್ನನೂ ಬರಲಿಲ್ಲ. ಏನಂದರೆ ನೀವು ಮಾಡುವ ಕಾಲದಲ್ಲಿ ವಿಘ್ನ ಬರಲಿಲ್ಲ ಅಂದರೆ ದೇವರು ಒಪ್ಪಿದ್ದಾನೆ ಅಂತಲೇ ಅರ್ಥ. ಅವನ ಕನಸಲ್ಲಿ ಬರಬೇಕು ಅಂತೇನಿಲ್ಲ, ದೇವರು ಒಪ್ಪಿದ್ದಾನೆ ಅಂತಲೇ ಅರ್ಥ. ಮಾಡಿ ತಪಸ್ ಮಾಡ್ತಾ ಇದ್ದಾರೆ. ಎಂಥ ತಪಸ್ಸು ಅಂತಂದರೆ ಬಹಳ ಕಠೋರ ವ್ರತಗಳನ್ನು ಮಾಡಿದರು, ವಯೋವ್ರತವನ್ನು ಮಾಡಿದರು, ಎಲ್ಲ ವ್ರತ ಮಾಡಿದರು. ಅವರು ಒಂದೇ ಮೊದಲೇನೇ ಕೃಶವಾದ್ದು. ಅನ್ನ ಆಹಾರಗಳನ್ನು ಲಿಮಿಟ್ ಮಾಡಿಕೊಂಡ್ರು, ಎಲ್ಲ ಕಡಿಮೆ ಮಾಡಿಕೊಂಡ್ರು, ದೇಹವನ್ನು ಕಡಿಮೆ ಮಾಡಿಕೊಂಡ್ರು, ದೇಹದಕ್ಕೆ ಪೌಷ್ಟಿಕವನ್ನು ಕಡಿಮೆ ಮಾಡಿಕೊಂಡ್ರು. ಬರೀ ಭಗವಂತನ ಧ್ಯಾನಿಸ್ತಾ ಇದ್ದರು. ಧ್ಯಾನಿಸ್ತಾ ಇರಬೇಕಾದ್ರೆ ಒಂದು ದಿವಸ ಹೀಗೆ ಧ್ಯಾನ ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡ್ಕೊಂಡು ಬರ್ಬೇಕಾದ್ರೆ ಅವನ ಪತ್ನಿ ಗರ್ಭಿಣಿ ಆಗಿದ್ದು, ಒಳ್ಳೆ ಕಾಂತಿ ಬರಬೇಕು. ಆವಾಗ ಏನಾಯ್ತಂತಂದರೆ ಆ ಪ್ರಾಣದೇವರಿಗೆ ಗರ್ಭವಾಸ ಇಲ್ಲ. ಅವಳ ಗರ್ಭದಲ್ಲಿ ಒಬ್ಬರು ಇದ್ದರು. ಯಾರವರು? 2 ಥರನೂ ಇದೆ. ಒಬ್ಬರು ಲಾತವ್ಯ ಅಂತ ಹೇಳ್ತಾರೆ ಒಂದು ಗ್ರಂಥದಲ್ಲಿ ಬೇರೆಯವರು ಅಂತಲೇ ಹೇಳ್ತಾರೆ. ಅದೆರಡರ ವಿಮರ್ಶೆ ಬೇಡ. ಒಂದು ಬೇರೆ ಜೀವ ಇತ್ತು. ಬೇರೆ ಜೀವ ಇದ್ದು 9 ತಿಂಗಳ ಇನ್ನೇನು ಬರಬೇಕು ಅಂದಾಗ ಸತ್ಯಲೋಕದಿಂದ ಬಂದ್ಬಿಟ್ರು ಪ್ರಾಣದೇವರು. ಅದನ್ನು ಹೊರಗಡೆ ದಬ್ಬಿ ತಾನು ಕೂತ್ಕೊಂಡ್ರು. ಆಗೋಯ್ತು, ಡೆಲಿವರಿ ಆಗೋಯ್ತು. ಇವರು ಅನಂತೇಶ್ವರದಿಂದ ಪಾಜಕಕ್ಕೆ ಬರಬೇಕು. ಒಂದು 12-13 ಕಿಲೋಮೀಟರ್ ಇದೆ. ಪಾಜಕಕ್ಕೆ ಬರಬೇಕು ಅಂತ ಹಿಂಗೆ ಹೋಗ್ತಾ ಇದ್ದಾರೆ. ನಗಾರಿಗಳು, ಶಬ್ದಗಳು, ಒಳ್ಳೆ ಶುಭ ಶಕನಗಳು, ದೇವತೆಗಳನ್ನ ದುಂದುಬಿಗಳು ಎಲ್ಲ ಕೇಳ್ತಾರೆ.
ಇದೇನೋ ಶುಭ ಸೂಚನೆ ಇದೆ, ಏನೋ ಆಗಿರ್ಬೋದು ಅಂದಾಗ ಒಬ್ರು ಬಂದುಬಿಟ್ಟು ನಿಮಗೆ ಗಂಡು ಮಗು ಆಗಿದೆ, ಪುತ್ರನ ಜನ್ಮ ಆಗಿದೆ ಅಂತ ಭಾಳ ಸಂತೋಷ ಆಗುತ್ತೆ ಅವರಿಗೆ. ಭಾಳ ಸಂತೋಷ ಆಗಿ ಹೋಗಿ ಮಗುವನ್ನು ನೋಡ್ತಾರೆ. ಭಗವಂತ ನನಗೆ ಒಲಿದ ಅಂತ. ಇದೇ ನೋಡಿ, ಅವರು ಮಾಡೋ ತಪಸ್ಸಿಗೂ ನಾವು ಮಾಡೋದಕ್ಕೂ ವ್ಯತ್ಯಾಸ. ನಮಗೆ ಯಾಕೆ ಕೆಟ್ಟ ಮಕ್ಕಳು ಹುಡ್ತಾರೆ ಅಂದರೆ ನಾವು ಮಾಡೋದೇ ಕೆಟ್ಟ ಕೆಲಸ. ನಾವೆಲ್ಲ ಏನು ಮಾಡ್ತೀವಿ, ನಾವು ವ್ರತಗಳೇ ಮಾಡಲ್ಲ. ನಾವು ಅವ ಗರ್ಭಿಣಿ ಇದ್ದಾಗ ಟಿ ವಿ ಹಾಕಿ ಸೀರಿಯಲ್ಲ ಕೂಡಿಸ್ಬಿಡೋದು. ಆ ಸೀರಿಯಲ್ನಲ್ಲಿ ಬರೋದೆಲ್ಲ ಬಿಡೋದೆಲ್ಲ ನೋಡೋದು, ಬರೀ ಕೊನೆಗಳಂತೆ ಅವಂತೆ ಇವಂತೆ ಕೆಟ್ಟದೇ ನೋಡೋದು. ಮನಸ್ಸಲ್ಲಿ ಪರಿಣಾಮ ಏನು? ಮನಸ್ಸಿನ ಪರಿಣಾಮ ಏನಿರುತ್ತೆ, ನಿಮ್ಮ ಮನಸ್ಸು ಯೋಚನೆ ಇರುತ್ತಲ್ವಾ, ಅದೇ ಥರನೇ ಮಕ್ಕಳು ಹುಟ್ಟೋದು. ದೇವ್ರದ್ದು ಇಲ್ಲೇ ಇಲ್ಲ. ಏನೋ ಹರಿಕತೆಗಳು, ಏನೋ ವಾರ್ತೆಗಳು. ಡಾಕ್ಟ್ರ್ ಹತ್ರ ಫುಡ್ ತೊಗೊಳ್ಳೋದು. ಫುಡ್ ತೊಗೋತೀರ ಕರೆಕ್ಟಾಗಿ, ಪೌಷ್ಟಿಕ ದೇಹಕ್ಕೆ ಅಷ್ಟೇ, ಅದು ಭೂತ ದೇಹಕ್ಕೆ ಒಳಗಡೆಗೆ ಬೇಕಲ್ವ, ಚಿಂತೆ ಬೇಕಲ್ವ. ಆ ತಪಸ್ಸು ನಾವು ಮಾಡಲ್ಲ, ಭಗವಂತನ ಸ್ಮರಣೆ ಇಲ್ಲ. ಯಾವುದೋ ಒಂದು ಹಾಕೊಂಡ್ಬಿಟ್ಟು ಗ್ರಾಮ್ಯ ಗೀತೆಗಳನ್ನೇ ಕೇಳೋದು. ಸುಮ್ಮನೆ ಏನು ಒಂದು ಗುರುಭಕ್ತಿ ಇಲ್ಲ, ಒಂದೇನಿಲ್ಲ, ಒಂದು ಪ್ರವಚನ ಇಲ್ಲ, ಪುರಾಣ ಇಲ್ಲ, ಒಂದು ದೇವ್ರ ನಾಮ ಇಲ್ಲ, ಒಂದೇನೂ ಇಲ್ಲ, ಕೇಳ್ತಾ ಇರೋದು. ಅವ್ರಿಗೆ ಕೇಳಿದ್ದು ಮಾಡಿಕೊಡ್ಬೇಕಾದ್ರೂ ಆ ಅತ್ತೆನೂ ಇವು ಕುತ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಂತ ಬೈಕೊಂಡೆ ಅಡುಗೆ ಮಾಡೋದು, ಮತ್ತು ಆ ಅಡುಗೆ ಕೊಡ್ಬೇಕಾದ್ರೆ ಅವ್ರಿಗೆ ಬರೋದೇ ಅದೇ. ಅಡುಗೆ ಮಾಡಬೇಕಾದ್ರೆ ಭಗವಂತನ ಸ್ಮರಣೆ. ಅದಕ್ಕೆ ದಾಸರು ಹೇಳೋದು, ಮಲಗುವಾಗಲು ಏಳುವಾಗಲು ಕುಳಿತು ಮಾತಾಡುತ್ತಲೇ ಹೇಳ್ತಾರೆ, ನಾವು ಹರಿಸ್ಮರಣೆ ಮಾಡ್ತಾ ಮಾಡಿ, ಅದರಲ್ಲಿ ಬರುತ್ತೆ. ಇಲ್ಲ ಅಂದರೆ ಬರಲ್ಲ. ಊಟ ಮಾಡಬೇಕಾದ್ರೂ ಅಷ್ಟೇ, ಅಲ್ಲಿ ಟಿ ವಿ ಹಾಕ್ಕೊಂಡ್ಬಿಟ್ಟು ನೋಡ್ತಾ ಇರೋದು. ಅವ್ನು ಕೊನೆನೋ ಕಳ್ತನೋ ಏನೋ ಮಾಡಿರ್ತಾನೆ, ಅದನ್ನು ನೋಡ್ಕೊಂಡೇ ಊಟ ಮಾಡೋದು. ನಾವು ಮಾಡೋ ಊಟ ವೈಶ್ವಾನರ ಯಜ್ಞಕ್ಕೆ ಆಹುತಿ ಕೊಡಬೇಕಾದ್ರೆ ಭಗವಂತನ ಸ್ಮರಣೆ ಮಾಡಿ. ಭಗವಂತ ನೀನು ಕೊಟ್ಟಿದ್ದಕ್ಕೆ ನಾನು ತಗೊಳ್ತಾ ಇದ್ದೇನೆ. ಒಳಗಡೆ ನಿಂತು ಊಟ ಮಾಡಿಸೋನು ಅವನೇನೆ. ನಾವು ಹಿಂಗೆ ಕೈ ಎತ್ಕೊಂಡಾಗೆ ನಾವು ಹೋಗ್ಬಿಡ್ಬೋದು. ಅವನು ಎದ್ದ ನಾವು ಕೈ ಬಾಯಿಬಿಡ್ತೀವಿ, ಇಲ್ಲಂದ್ರೂ ಇಲ್ಲ ಅಲ್ವಾ. ಎಷ್ಟೋ ನೋಡಿದ್ದೀವಿ, ಟ್ಯಾಬ್ಲೆಟ್ ಹಿಂಗೆ ಬಾಯಿನಲ್ಲಿ ಇಟ್ಕೊಳ್ಳಿಕ್ಕೆ ಇಷ್ಟೇ, ಅವ್ನು ಟ್ಯಾಬ್ಲೆಟ್ ತೊಗೊಳ್ಳಿಕ್ಕೆ ಹೋದ್ರೆ ಹಾಗೆ ಸತ್ತೋಗ್ಬಿಟ್ರು. ಟ್ಯಾಬ್ಲೆಟ್ ಇದೆ ಕೈನಲ್ಲಿ ತೊಗೊಂಡಿದ್ದಾನೆ, ಇಟ್ಕೋಬೇಕು, ಇಲ್ಲ. ಅವನ ಸಂಕಲ್ಪ ರೀ, ಅವನ ಸಂಕಲ್ಪ ಇತ್ತು ಅಂದ್ರೆ ಉಂಟು, ಇಲ್ದಿಲ್ಲ ಏನೂ ಇಲ್ಲ. ಹಾಗೆ ಅವರೆಲ್ಲ ತಪಸ್ಸು ಮಾಡಿ ಉತ್ತಮ ನೋಡಿ, ರಾಘವೇಂದ್ರ ಸ್ವಾಮಿಗಳ ಅವತಾರ ಆಗಬೇಕಾದ್ರೂ ಹಾಗೆ ಆಗ್ತಾನೆ. ಜನ್ಮ ಆಗಬೇಕಾದ್ರೂ ಅವರು ಶ್ರೇಷ್ಠ ತಪಸ್ಸನ್ನು ಮಾಡಿದಿರ್ತಾನೆ. ಒಬ್ಬೊಬ್ಬ ಪುರುಷರು ಬರಬೇಕು ಅಂದರೆ ಸಾಮಾನ್ಯರ ಮನಸ್ಸಿನಲ್ಲಿ ಬರಲ್ಲ ಅವರುಗಳೆಲ್ಲ. ವ್ಯಾಸರಾಜರು ಬರ್ಬೇಕಾರೆ, ವಾದಿರಾಜರು ಬರ್ಬೇಕಾರೆ ತಪಸ್ಸು ಹೇಗಿರಬೇಕು? ದೇಹ ಶುದ್ಧಿಯಾಗಿರಬೇಕು, ಮನಸ್ಸು ಶುದ್ಧಿಯಾಗಿರಬೇಕು. ಹಾಗಿದ್ದು ಬಿಟ್ಟು ಅವರನ್ನು ಮಧ್ವಾಚಾರ್ಯರು ಅವತಾರ ಮಾಡಿದರು. ಅವತಾರ ಮಾಡಿದ ಮೇಲೆ ಮಧ್ವಾಚಾರ್ಯರ ಲೀಲೆಗಳನ್ನು ಕೇಳೋಣ. ನೋಡಿ, ಈ ನಮ್ಮ ಇದರಲ್ಲಿ ಕೃಷ್ಣನ ಲೀಲೆ ಇದೆ, ಬಾಲ್ಯ ಲೀಲೆ. ಕೃಷ್ಣನ ಬಾಲ್ಯ ಲೀಲೆ ಬಹಳ ಇದೆ, ಗೊತ್ತಿದೆ ಎಲ್ಲ ಭಾಗವತ. ದಾಸರದಂತೂ 1000 ಲಕ್ಷಗಟ್ಟಲೆ ಹಾಡಿದೆ ಬಾಲಲೀಲೆ. ಅದೇ ರೀತಿ ಇನ್ನೊಬ್ಬರ ಬಾಲಲೀಲೆ ಅಂದರೆ ಇದು ಮಧ್ವಾಚಾರ್ಯ ಮಾತ್ರ, ಇನ್ಯಾವ ಯತಿಗಳದ್ದು ಇಲ್ಲ, ಇನ್ಯಾವುದೂ ಇಲ್ಲ ಬಾಲಲೀಲೆಗಳು. ಯಾವ ಯತಿದು ಹಿಸ್ಟ್ರಿನಲ್ಲಿ ತೊಗೊಂಡು ಯಾವ್ದು ಬುಕ್ ನೋಡ್ಕೊಳ್ಳಿ, ಯಾವ ಇತಿಹಾಸ ನೋಡ್ಕೊಳ್ಳಿ, ಯಾರದ್ದೂ ಬಾಲಲೀಲೆಗಳಿಲ್ಲ. ತೋರಿಸಿದ್ದು ಪರಮಾತ್ಮ ಬಿಟ್ಟರೆ ಪ್ರಾಣದೇವರೇ ಮಧ್ವರಾಗಿ ಅವತರಿಸಿದಾಗ ಬಾಲಲೀಲೆಗಳನ್ನು ತೋರಿಸಿರೋದು, ಇನ್ಯಾರು ತೋರಿಸಲಿಲ್ಲ. ಇದು ಯಾವುದು ಕಟ್ಟುಕತೆ ಅಲ್ಲ ಅಂತಾರೆ. ಮತ್ತೆ ಅವರು ನೋಡಿರೋದನ್ನೇ ಬರ್ತಿರೋದು. ನೋಡಿ ಕೇಳಿ 10 ಜನ ಕೇಳಿ ಅದನ್ನು ಸಂಗ್ರಹ ಮಾಡಿ ಒಬ್ಬರೇ ಹೇಳಿದ್ರೆ ಬರ್ತಿಲ್ಲ. ಈಗ ನನಗೇನೋ ಒಬ್ಬರು ಇಷ್ಟ, ಅವ್ರನ್ನ ಹೊಗಳ್ಬಿಡ್ತೀನಿ, ಅವ್ರ ಗುಣ ಹೀಗೆಲ್ಲ ಗೊತ್ತಿಲ್ಲ, ಹೀಗಿದೆ ಅಂತ ಅದನ್ನು ಕೇಳಿಲ್ಲ. ಅವರು ಒಂದು 10 ಜನ ಕೇಳಿ ಎಲ್ಲರೂ ಒಂದೇ ಅಭಿಪ್ರಾಯ ಇಟ್ಟಾಗ ಅದನ್ನು ತೆಗೆದುಕೊಂಡು ಬರೀತಾರೆ. ಅವರು ಬರೆದಿರೋದು ಹೇಳ್ತಾರೆ, ನಾನು ಬರೆದಿರೋದು ಭಾಳ ಕಡಿಮೆ, ಯಾಕಂದರೆ ಕೆಲವೊಂದು ಬರೀಲಿಕ್ಕೆ ನನಗೆ ಶಕ್ತಿ ಇಲ್ಲ, ಕೆಲವೊಂದು ನನಗೆ ಹೊಳಿಲಿಲ್ಲ. ರುದ್ರಾದಿ ದೇವತೆಗಳಿಗೆ ಇವಳು ಚರಿತ್ರೆ ಬರೀಲಿಕ್ಕಾಗಲ್ಲ ಅಂದಮೇಲೆ ಇವ್ರು ಇನ್ನೇನು ಬರೀತಾರೆ, ನಾನೇನೇನು ಬರಿತೀನಿ. ಆದರೆ ನಾನು ಬರೆದಿದ್ದೆಲ್ಲ ಪ್ರಮಾಣ ಸಿದ್ಧ, ಸತ್ಯ, ಒಂದು ಕೂಡ ಸುಳ್ಳಲ್ಲ ಅಂತ ಅವರು ಭಾವಪ್ರಕಾಶದಲ್ಲಿ ಬರೆದಿದ್ದಾರೆ. ಕೊನೆಗೆ ಭಾವಪ್ರಕಾಶದಲ್ಲಿ ಹೇಳಿದ್ದಾರೆ, ನಾನು ಬರೆದಿದ್ದು ಕಡಾಖಂಡಿತ. ಅದಕ್ಕೇನೆ ಇಷ್ಟು ವರ್ಷ ಮಧ್ವಾಚಾರ್ಯರು ಅವತಾರ ಮಾಡಿ 800 ವರ್ಷ ಆದರೂ ಕೂಡ ಸುಮಧ್ವಿಜಯಕ್ಕೆ ಇನ್ನೊಂದು ಗ್ರಂಥ ಬಂದೇ ಇಲ್ಲ. ಯಾರು ಬಂದಿಲ್ಲ. ನಮ್ಮ ಗುರುಗಳ ಸರಿ ಇಲ್ಲ ಅಂತ ಒಬ್ಬರೂ ಹೇಳಿಲ್ಲ, ಒಂದು ತಪ್ಪಿಲ್ಲ ಅಂತ ಹೇಳಿಲ್ಲ, ಒಂದು ತಪ್ಪಿದೆ ಅಂತ ಹೇಳಿಲ್ಲ ಅಲ್ವಾ. ಬೇರೆ ಮದುವೆಗಳಲ್ಲಿ ಬಂದ್ಬಿಟ್ಟಿದೆ. ಗುರುಮತ ಅಂತ ಮಾಡಿದೆ ಇವೊಂದು ಪ್ರಭಾಕರದ್ದು ಗುರುಮತ ಅಂತ. ಯಾಕೆಂದರೆ ಆ ಗುರುಗಳನ್ನು ಪಾಠ ಕೇಳಿದ್ರಂತೆ, ಅವ್ರು ಹೇಳಿ ಸರಿ ಬರಲಿಲ್ಲ, ಇವರೇ ಒಂದು ಮತ ಮಾಡಿಬಿಟ್ರು, ಅದು ಗುರುಮತ ಅಂತ ತಿರುಗಿಬಿಟ್ರು ಅವರು. ಈಗ ಬರುತ್ತೆ.
ಹಾಗೆ ಆದರೆ ಮಧ್ವಾಚಾರ್ಯರು ಮುಖ್ಯ ಪ್ರಾಣರು ಮಾಡಿದ ಗ್ರಂಥಗಳ ಮೇಲೆ ಈ ಮಧ್ವವಿಜಯ ನಾರಾಯಣ ಪಂಡಿತಾಚಾರ್ಯರು ಮಾಡಿದವಲ್ಲ ಈ ಸುಮಧ್ವಿಜಯ, ಈ ಸುಮಧ್ವಿಜಯದ ಮೇಲೆ ಇದುವರೆಗೂ ಯಾವ ಸ್ವಾಮಿಗಳಾಗಲಿ ಯಾರೇ ಆಗಲಿ, ರಾಘವೇಂದ್ರ ಸ್ವಾಮಿಗಳಾಗಲಿ, ವಾದಿರಾಜರಾಗಲಿ ಯಾರೇ ಆಗಲಿ ಮಧ್ವ ವಿಜಯದಲ್ಲಿ ಇದು ಬರೆದಿದ್ದು ಪ್ರಮಾಣ ಇಲ್ಲ. ಈ ಥರ ನಾನು ಬರೀತೀನಿ ಅಂತ ಒಬ್ಬ ಯತಿನೂ ಒಂದು ಹೇಳಲಿಕ್ಕಾಗಿಲ್ಲ. ಹೇಳಲಿಕ್ಕೆ ದೇವತೆಗಳಿಗೆ ಆಗಲ್ಲ. ಆ ಥರ ಪ್ರಮಾಣ ಸಿದ್ಧವಾದ ಗ್ರಂಥ. ಇದನ್ನು ಓದಿಬಿಟ್ರೆ, ಇದನ್ನು ನೀವು ಅನುಸಂಧಾನ ಮಾಡ್ಕೊಂಡು ಹೋದರೆ ಇಡೀ ಮಧ್ವಶಾಸ್ತ್ರ ಓದ್ದಷ್ಟೇ ಫಲ ಬರುತ್ತದೆ. ಅಂತಹ ಪವಿತ್ರವಾದ ಗ್ರಂಥ ಇದು. ಈ ಪವಿತ್ರವಾದ ಗ್ರಂಥವನ್ನು ಹೇಳುವ ಯೋಗ್ಯತೆ ನನಗಿಲ್ಲ. ಈ ಗ್ರಂಥವನ್ನು ಮುಟ್ಟಬೇಕು ಅಂದರೆ ಬಹಳ ಯೋಗ್ಯತೆ ಇದೆ, ಮುಟ್ಲಿಕ್ಕೂ ಯೋಗ್ಯತೆ ಇಲ್ಲ. ಏನೋ ನಮ್ಮ ಪೂರ್ವಜರು ಮಾಡಿದ ಪುಣ್ಯ ಇರಬಹುದು, ಮುಟ್ತಾ ಇದ್ದೀನಿ ಅವರೇ ನುಡಿಸ್ತಾ ಇದ್ದಾರೆ ಅಂತ ಒಂದೆರಡು ವಾಕ್ಯ ಹೇಳ್ತಾ ಇದ್ದೀನಿ ಹೊರತು ಇದನ್ನು ಮುಟ್ಟಿ ಇದನ್ನು ಪ್ರವಚನ ಮಾಡೋ ಯೋಗ್ಯತೆ ನನಗೆ ಖಂಡಿತ ಇಲ್ಲ. ಇದನ್ನು ಅವನು ನುಡಿಸ್ತಾ ಇದ್ದಾನೆ, ನಾನು ಹೇಳ್ತಾ ಇದ್ದೀನಿ ಅಂತ ಇದಕ್ಕೆ ಒಬ್ಬರನ್ನು ನೆನೆಸಲೇಬೇಕು. ನಾನು ವಿಶ್ವಪ್ರಿಯ ತೀರ್ಥರನ್ನು ನಾನು ಇಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೀನಿ ಏನು ಶಾಸ್ತ್ರಗಳನ್ನಂದರೆ ಅದು ವಿಶ್ವಪ್ರಿಯ ತೀರ್ಥರ ಅನುಗ್ರಹನೇ ಹೊರತು ಬೇರೆ ಯತಿಗಳ ಅನುಗ್ರಹ ಇಲ್ಲ. ನನಗೆ ಇರಬಹುದು ಅನುಗ್ರಹ. ಮುಖ್ಯವಾಗಿ ಪ್ರೇರಣೆ ಮಾಡಿದವರು ನನಗೆ ಪೂರ್ತಿ ಲೌಕಿಕದಿಂದ ಆಧ್ಯಾತ್ಮಿಕಕ್ಕೆ ಬರಲಿಕ್ಕೆ ಪ್ರೇರಣೆ ಮಾಡಿದವರು ವಿಶ್ವಪ್ರಿಯ ತೀರ್ಥರೇ. ನಾನು ಬೇರೆ ಮಠದವನಾದರೂ ಕೂಡ, ಆ ಯತಿಗಳು ನಮ್ಮ ಮೂಲ ಗುರುಗಳಾದರೂ ಕೂಡ ವಿಶ್ವಪ್ರಿಯ ತೀರ್ಥರು ನನಗೆ ಮಾಡಿದ ಉಪಕಾರ ಸ್ಮರಿಸಲಿಲ್ಲ ಅಂತಂದರೆ ಅದು ಬಹಳ ಅಪರಾಧ ಆಗುತ್ತೆ. ಅವರು 10 ರಿಂದ 15 ವರ್ಷ ನನಗೆ ಕನಸಿನಲ್ಲಿ ಬಂದು ಪಾಠ ಹೇಳ್ಕೊಟ್ಟಿದ್ದರು. 2004ರಿಂದ 2020-21 ತನಕ ಪ್ರತಿ ಸತಿ ಚಾತುರ್ಮಾಸದಲ್ಲಿ ಬರೋರು 3 ದಿವಸ ಕನಸಿನಲ್ಲಿ ಅವರು. ನಾನು ಕೊನೆಗೆ ಲೌಕಿಕದಿಂದ ಬಿಟ್ಟು ಪೂರ್ತಿ ಲೌಕಿಕ ಇದ್ದೆ. ಹೇಳಬೇಕು ಅಂದರೆ ಹರಿಕಥಾಮೃತರ ಪುಸ್ತಕನೇ ಇರಲಿಲ್ಲ ನನ್ನ ಹತ್ರ. ಹರಿಕಥಾಮೃತರ ಪಲ್ಲವಿನ ಅವರು ಅರ್ಧ ಗಂಟೆ ಪಾಠ ಮಾಡಿದರು ನನಗೆ. ಇಲ್ಲೇ ಹೇಳ್ತಾರೆ, ನಾನು ಎಲ್ಲೂ ಹೇಳಿಲ್ಲ. ಅರ್ಧ ಗಂಟೆ ಪಾಠ ಮಾಡಿದ್ರು ಕನಸಿನಲ್ಲಿ. ಒಂದು ತೇಜಸ್ಸು, ದಿವ್ಯ ತೇಜಸ್ಸು ಹೇಳಿದರು. ನನಗೆ ಗೊತ್ತಿಲ್ಲ ಹರಿಕಥಾಮೃತರ ಅಂದರೆ ಗೊತ್ತಿಲ್ಲ ನನಗೆ. ನಾನೇನು ಮಾಡಿದೆ, ಹರಿಕಥಾಮೃತ ಇದು ಎಲ್ಲಿಂದ ಸಿಗತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆಮೇಲೆ ಅವ್ರದ್ದು ಯಾವುದೋ ಸಿಡಿಸಿ ಅದು ಮಾಡಿಸ್ಕೊಂಡು ನೋಡೂ ಇರಲಿಲ್ಲ ನಾನು. ಅವ್ರು ಹೇಗಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಉತ್ತರಾದಿ ಮಠದವ್ರಿಗೆ ಗೊತ್ತಿತ್ತು, ಇವರು ಬೇಜಾವರದವ್ರು ಇಬ್ಬರೇ ಗೊತ್ತಿದ್ದು ನನಗೆ, ಬೇರೆ ಯಾರೂ ಗೊತ್ತಿರಲಿಲ್ಲ. ಹಾಗಾಗಿ ವಿಶ್ವಪ್ರಿಯ ತೀರ್ಥ ಇದು ಎಲ್ಲಿಂದ ಬಂತು, ಈಗ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದು ವಿದ್ಯಾಪೀಠಕ್ಕೆ ಹೋಗಲು ಸಿ ಡಿ ತೊಗೊಂಡು ಬಂದು ನೋಡಿದರೆ, ಆ ಸಿ ಡಿನಲ್ಲಿ ಏನು ಆ ಪಲ್ಲವಿದು ಪ್ರವಚನ ಮಾಡಿದರೆ, ಅವರು ಪಾಠ ಮಾಡಿದರೆ ಒಂದೊಂದು ಅರ್ಥನೂ ಅದೇ ಇತ್ತು. ಈಗೂ ಕಣ್ಣು ಮುಚ್ಚಿದ್ರೆ ಅದು ಬರುತ್ತೆ ನನಗೆ. ಆ ಮಟ್ಟಕ್ಕೆ ಮಾಡಿ ಆವಾಗೂ ನಾನು ಲೌಕಿಕ ಬಿಡಲಿಲ್ಲ ಅಂತ ಹೇಳಿಬಿಟ್ಟು, ನಾನು ಬಿಡಲಿಲ್ಲ ಅಂದು 2010ರಿಂದ ನಾನು ವಿದ್ಯಾಪೀಠದಲ್ಲಿ ಪಾಠ ಸ್ಟಾರ್ಟ್ ಮಾಡಿದಾಗ ಅಲ್ಲಿನೂ ಬಂದುಬಿಟ್ಟು ನನ್ನ ಸುಧಾ ಇನ್ನೇನು ಮುಗಿಬೇಕು ಅನ್ನೋ ಟೈಮ್ ತನಕ ಬಂದು 21ನೇ ಇಸ್ವಿ ಒಳಗೆ ಬರೆದು ನಿಲ್ಲಿಸಿದರು. ಆ ಥರ ಅತ್ಯದ್ಭುತವಾದ ಅನುಗ್ರಹ. ಅವರ ಅನುಗ್ರಹ ಇಲ್ಲ ಅಂದರೆ ನಾನು ಇಲ್ಲಿ ಒಂದು ಬುಕ್ ಹಿಡಿಯೋ ಯೋಗ್ಯತೆ ಇರಲಿಲ್ಲ. ಆ ಸ್ವಾಮಿಗಳನ್ನು ದಿವಸಕ್ಕೆ 1000 ಲಕ್ಷ ಟೈಮ್ ನೆನೆಸಿದ್ರು ಕೂಡ ಅವರೊಳಗೆ ಪರಮಾತ್ಮ ಮುಖ್ಯ ಪ್ರಾಣದೇವರು ಒಬ್ಬರು ಬೇಕು ಅಂತಾರಲ್ಲ. ಯಾರನ್ನ ಕೇಳಿದೆ ನಾನು, ಯಾಕೆಂದರೆ ವಿಷ್ಣು ತತ್ವರಣಿ ಅದರಲ್ಲಿ ಬರುತ್ತೆ, ಆಮೇಲೆ ಸುಧಾದಲ್ಲಿ ಬರುತ್ತೆ, ಸ್ವಪ್ನದಲ್ಲಿ ಬರೋದಕ್ಕೆ ಏನು ಅಂತ ಹೇಳಿ ಅಂತ ಒಂದು ಸತಿ ಸ್ವಪ್ನ ಬರೋದು, 10 ವರ್ಷ 11 ವರ್ಷ ನಿರಂತರವಾಗಿ ಸ್ವಪ್ನದಲ್ಲಿ ಬಂದು ಪಾಠ ಹೇಳ್ಕೊಡ್ತಾರೆ ಅಂತಂದರೆ ಎಲ್ಲಿಂದ ಬರಬೇಕು? ಕೇಳಿದ್ರು, ಅವ್ರು ಹೇಳಿದ್ರು ನನಗೆ. ನಾನು ಅವ್ರಿಗೆ ಕೇಳಿದೆ ನನಗೆ ಗೊತ್ತಿಲ್ಲ ಗುರುಗಳೇ, ನೀವು ಒಂದು ಈ ಕಡೆ ಪಡಿಸಿ ಅದು ಆ ಕಡೆ ಪಡಿಸಿ, ಎರಡು ಮಧ್ಯೆ ಹಾಕ್ಬಿಟ್ಟಿದ್ದೀರ, ನನಗೆ ಏನು ಮಾಡ್ಬೇಕು ನಾನು ಅಂತ. ಆಮೇಲೆ ಕೊನೆಗೆ ಪ್ರಾಣದೇವ್ರ ಇಚ್ಛೆ, ಹೋಗಪ್ಪ ನೀನು ಯಾವುದೋ ತುಂಬ ಇದೆ, ಹೋಗು, ನಂದೇನಿಲ್ಲ, ಪ್ರಾಣದೇವ್ರ ಇಚ್ಛೆ, ಪ್ರಾಣದೇವ್ರ ನೋಡ್ಕೊತಾನೆ ಹೋಗು ಅಂದ್ಬಿಟ್ಟು. ಹಾಗೆ ಆ ಯಾರದೇ ಒಬ್ಬರ ಅನುಗ್ರಹ ಇಲ್ಲದೇನೆ, ಗುರು ಹಿರಿಯರ ಅನುಗ್ರಹ ಇಲ್ಲದೇನೆ ಯಾವ ಶಾಸ್ತ್ರವನ್ನು, ಮಧ್ವಶಾಸ್ತ್ರವನ್ನು ಮುಟ್ಲಿಕ್ಕೂ ಅರ್ಹತೆ ಬರಲ್ಲ. ನೀವೇನೋ ಪಾರಾಯಣ ಮಾಡ್ತಾ ಇದ್ರಿ ಅಂದರೆ ಅದು ಪೂರ್ವಜನ್ಮದ ಪುಣ್ಯ ಇರುತ್ತೆ, ಗುರು ಹಿರಿಯರು ಮಾಡಿದ ಪುಣ್ಯ ಇರುತ್ತೆ. ಒಂದು ವಾಯುಸ್ತುತಿ ಹೇಳಿದ ಪುಣ್ಯ. ವಾದಿರಾಜ ಹೇಳ್ತಾರೆ, ನಾನು ಇಷ್ಟು ಪ್ರಸಿದ್ಧಿ ಪಡೆದೆ ಯಾಕೆ ಅಂದರೆ ವಾಯುಸ್ತುತಿಯಿಂದ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ಅಣುಮಧ್ವ ವಿಜಯಕ್ಕೆ ಅವರು ವ್ಯಾಖ್ಯಾನ ಬರೆದ್ರು ಯತಿಗಳಾಗಿಂದ ಮುಂಚೆ. ಅವ್ರು ಹೇಳ್ತಾರೆ, ನನಗೆ ಯತಿ ಪದವಿ ಕೊಟ್ಟಿದ್ದೆ ಅಣುಮಧ್ವ ವಿಜಯ. ಇಂತಹ ಪವಿತ್ರ ಗ್ರಂಥ ಇದು. ಈ ಪವಿತ್ರ ಗ್ರಂಥ ನಾನೇನು ಹೇಳಿದ್ದೇನೆ, ಮುಕುಂದ ಭಕ್ತೆ ಗುರುಭಕ್ತಿ ಜಾಯ ಅಂತಾರಲ್ಲ, ನಮ್ಮ ಗುರುಗಳು ವಿಶ್ವಪ್ರಿಯ ತೀರ್ಥರು ಅಂತ ಹೇಳಿ ನಾವು ಹೆಮ್ಮೆ ಇದೆ. ಬೇರೆ ಏನೇ ಇರ್ಬೋದು, ಅವರ ಅಂತಹ ಯಾರಾದರೂ ಒಬ್ಬರು ಅನುಗ್ರಹ ಇದ್ದರೆ ಮಾತ್ರನೇ ನಮಗೆ ಶಾಸ್ತ್ರಗಳಲ್ಲಿ ಪ್ರವೇಶ ಮಾಡ್ಬೋದು ಹೊರತು ಇಲ್ಲಾಂದ್ರೆ ಶಾಸ್ತ್ರ ಪ್ರವೇಶ ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಹಾಗಾಗಿ ನಾವೇನು ಮಾಡಿ, ಮಧ್ವಾಚಾರ್ಯರು ಅವತರಿಸಿದ್ರು. ಮಧ್ವಾಚಾರ್ಯ ಅವತರಿಸಿ ಅವರ ಬಾಲಲೀಲೆಗಳನ್ನು ನಾಳೆ ಚಿಂತನೆ ಮಾಡೋಣ. ಇವತ್ತಿನ ಈ ಚಿಂತನೆಯನ್ನು ಶ್ರೀ ಭಾರತೀಯ ಮುಖ್ಯ ಪ್ರಣಾಂತರ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.
ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗೋವಿಂದ ಆಚಾರ್ಯ ಗೋವಿಂದ ಹರಿ ಸರ್ವೋತ್ತಮ ಹರಿ ವೈವೋತ್ತಮ ಹರಿ ಜೀವೋತ್ತಮ ಧನ್ಯವಾದಗಳು ಆಚಾರ್ಯ. ನಮ್ಮ ದೇವರ ಒಳ್ಳೆ ಪ್ರವಚನ